ನಮಸ್ಕಾರ. ಈಗ ವಿಜೇತ ಮ್ಯಾಗ್ಝಿನ್ ರಿಮೈನಿಂಗ್ ಟಾಪಿಕ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಪ್ಲೀಸ್ ನೋಟ್ ಡೌನ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಓಕೆ, ಮ್ಯಾಗ್ಝಿನ್ನ ಒಂದು ಕ್ರಿಯೇಟ್ ಮಾಡೋಕ್ಕೆ ದೇ ವಿಲ್ ಟೇಕ್ ದೇರ್ ಓನ್ ಟೈಮ್. ಅದನ್ನು ನಾನು ಓದ್ಕೊಂಡು ಅದನ್ನು ಬಟ್ಟಿ ಇಳಿಸಿ ನಿಮಗೆ ಕೊಡ್ತಕ್ಕಂತಹ ಕೆಲಸ ಮಾಡ್ತಾಯಿದ್ದೀನಿ. ಸೊ ಇದು ಪುರಾಣ ಪ್ರವಚನ ಕಥೆಯೆಲ್ಲ ಕೇಳ್ಕೊಂಡು ಹೋಗೋಕ್ಕೆ ನೋಟ್ ಡೌನ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಓಕೆ, ಯಾವಾಗಲೂ ಏನು ಗೊತ್ತಾ, ರನ್ನಿಂಗ್ ನೋಟ್ಸ್ ಬರ್ತಕ್ಕಂತಹ ಕಲೆ ನಿಮಗೆ ಗೊತ್ತಿರಬೇಕು. ನಂತರದಲ್ಲಿ ಭಾಳಷ್ಟು ಬರೀ ಸ್ಟೂಡೆಂಟ್ಸ್ ಕೇಳ್ತಾಯಿದ್ರು, ಸರ್ ಕರೆಂಟ್ ಅಫೇರ್ಸ್ ಬಗ್ಗೆ ನೀವು ಯಾವಾಗಲೂ ರುಚಿಗೆ ತಕ್ಕಷ್ಟು ಓದಿ ಅಂತ ಹೇಳ್ತಾಯಿದ್ರು. ಕಾಮೆಂಟ್ ಸೆಕ್ಷನಲ್ಲೂ ಕಾಮೆಂಟ್ ಮಾಡಿದರು. ಈಗಲೂ ಸಹ ಮಾತಿಗೆ ನಾನು ಬದ್ಧ. ಇವತ್ತು ಕಟ್ ಆಫ್ ಎಷ್ಟಿದೆ UPSC IAS ಪ್ರಿಲಿಮ್ಸು? ಅರೌಂಡ್ 78 to 80 ಇದೆ ಅಷ್ಟೇ. ಅಂದರೆ 80 ಅಂದರೆ ಏನು, 40 ಕ್ವಶನ್ಸ್ ಕರೆಕ್ಟ್ ಮಾಡಬೇಕು. 40 ಯಾವು HYT, ಹೈ ಯೀಲ್ಡಿಂಗ್ ಟಾಪಿಕ್. ಸೊ ಅದೇ ಕ್ರಿಟಿಕಲ್ ಮಿನರಲ್ಸ್ ನಮ್ಮ HYT ಸ್ಟೂಡೆಂಟ್ ಒಬ್ಬರು ಮಾಡಿದ್ದಾರೆ, ವಿಡಿಯೋ ಹೋಗಿ ಚೆಕ್ ಮಾಡಿ, ಹಾಕಿದ್ದೀನಿ ಯೂಟ್ಯೂಬಲ್ಲಿ. ಕ್ರಿಟಿಕಲ್ ಮಿನರಲ್ಸ್ ಬಂದಿದೆ, ತದನಂತರದಲ್ಲಿ ನಾರ್ತ್ ಈಸ್ಟ್ ಬಂದಿದೆ, ತದನಂತರದಲ್ಲಿ ನಮ್ಮ UNDP ಬಂದಿದೆ. ದಿ ಸೇಮ್ ಕಾನ್ಸೆಪ್ಟ್. ಅಂದರೆ 40 ಪ್ರಶ್ನೆ. ನಾನು 60 ಬಗ್ಗೆ ನಿಮಗೆ ಗ್ಯಾರಂಟಿ ಕೊಡಲ್ಲ. 40 ಆ 40 ಪ್ರಶ್ನೆಗಳು ಏನು ಮಾಡಬೇಕು, HYT ಅಂತ ಬರುತ್ತೆ. ಈಗ ಒಂದು ಮ್ಯಾಗ್ಝಿನ್ನು 100 ಪೇಜ್ ಇದೆ ಅಂತಂದರೂ ಸಹ ಒಂದು ವರ್ಷಕ್ಕೆ 1200 ಪೇಜ್ ಆಗುತ್ತೆ. ಅಂದರೆ ಇಟ್ ಈಸ್ ಎ 1.5 ಟೈಮ್ಸ್ ಆಫ್ ದಿ ಲಕ್ಷ್ಮೀಕಾಂತ್ ಬುಕ್ ಆರ್ 2 ಟೈಮ್ಸ್ ಆಫ್ ದಿ ಗಂಗಾಧರ್ ಬುಕ್. ಗಂಗಾಧರ್ ಸರ್ ಅವರ ಪುಸ್ತಕ 600 ಪೇಜ್ ಇದೆ. ಅಂದರೆ ಅದು ಡಬಲ್ ಓದಬೇಕು. ಅದು ಒಂದೇ ವರ್ಷಕ್ಕೆ ಎಂಡ್ ಆಗಿಬಿಡುತ್ತೆ. ಮತ್ತೆ ಇನ್ನೊಂದು ವರ್ಷಕ್ಕೆ ಇನ್ನೊಂದು 1200 ಪೇಜ್ ಬುಕ್ ಬಂದಿರುತ್ತೆ. ಸೊ ಆ ಥರ ಓದಿದರೆ ಕೆಲಸ ಆಗಲ್ಲ. ಸೊ ಇಂದು ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಏನು ಅನಿಸುತ್ತೆ ನಿಮಗೆ, ಮತ್ತು ಅವರ ನಡೆ ಬಗ್ಗೆ ಏನು ಅನಿಸುತ್ತೆ? ಓಕೆ, ಈಸ್ ಇಟ್ ಎ ಗುಡ್ ಆರ್ ಬ್ಯಾಡ್? ಓಕೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ಇದು ಬರಲ್ಲ ಎಕ್ಸಾಮ್ಸಿಗೆ, ಸುಮ್ಮನೆ ಜನರಲ್ಲಾಗಿ ಐ ವಾಂಟ್ ಟು ನೋ. ಇಂಟರ್ವ್ಯೂಲ್ಲಿ ಈ ಥರ ಕೇಳ್ತಿರ್ತಾರೆ. ಈಗ ಯಾರು UPSCಯಲ್ಲಿ ಇಂಟರ್ವ್ಯೂ ಹೋಗಿರ್ತಾರೆ, ನಿಮ್ಮ ರಾಜ್ಯದಲ್ಲಿ CM ಚೇಂಜ್ ಮಾಡಿದ್ರಲ್ಲ, ಸೊ ಸಮಾಜವಾದ ಹಿನ್ನೆಲೆಯಲ್ಲಿ ಅವ್ರಿಗೆ ಒಳ್ಳೆ ನೇಮ್ ಇತ್ತು, ಯಾಕೆ ಚೇಂಜ್ ಮಾಡಿದ್ರು ಅಂತ ಕೇಳ್ತಿರ್ತಾರೆ. ಓಕೆ, ತುಂಬ ಡಿಗ್ ಮಾಡಲ್ಲ. ಓಕೆ, ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಕಾರ್ಮಿಕರ ಆರೋಗ್ಯ ತಪಾಸಣೆಗೆ ಚಾಲನೆ, ನೂತನ ಕಾರ್ಮಿಕ ಸಂಹಿತೆ ಅನುಷ್ಠಾನ ಬೇಡ. ದೇಶದ ಡಿಜಿಟಲ್ ಪಾವತಿ ವ್ಯವಸ್ಥೆ UPIಗೆ ದಶಕದ ಸಂಭ್ರಮ. ಸರ್, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಈಸ್ ಎ ನ್ಯೂ ಟೆಕ್ನಾಲಜಿ ಇಂಡಿಯಾ ಗಿವನ್ ಟು ದಿ ವರ್ಲ್ಡ್. ಡಿಜಿಟಲ್ ಯುಗ. ನೀವು ಮೇನ್ಸಲ್ಲಿ, ಇಂಟರ್ವ್ಯೂವಲ್ಲಿ, ಎಸ್ಸೆಲ್ ಹೇಳಬೇಕಾದ್ರೆ ಡಿಜಿಟಲ್ ಯು ಹ್ಯಾವ್ ಟು ಮೆನ್ಷನ್ UPI, ಒನ್ ಆಫ್ ದಿ ಫಾಸ್ಟೆಸ್ಟ್ ರಿಯಲ್ ಟೈಮ್ ಟ್ರಾನ್ಸಾಕ್ಷನ್ ಇನ್ ದಿ ವರ್ಲ್ಡ್, ನಾಟ್ ಓನ್ಲಿ ಇಂಡಿಯಾ. ಮೊದಲು ನಾವು ಮಾಸ್ಟರ್ ಕಾರ್ಡ್, ವೀಸಾ ಕಾರ್ಡ್ ಅಂತ ಬಳಸ್ತಾ ಇದ್ವಿ. ಇವತ್ತು ATM ಕಾರ್ಡ್ಗಳು ಈಸ್ ಎ ಪಾರ್ಟ್ ಆಫ್ ಹಿಸ್ಟರಿ. ಸರ್, ನೀವು ಆನ್ಸರ್ಗಳನ್ನು ಬರಿಬೇಕಾದ್ರೆ ಈ ಥರ ಅಂಶಗಳನ್ನು ಬಳಸ್ಕೋಬೇಕು. ಭಾರತ ದೇಶ 1 ತಿಂಗಳಲ್ಲಿ ಡಿಜಿಟಲ್ ಮಾಡಿದಂಥ ವ್ಯವಹಾರ ಅಮೇರಿಕಾ 6 ತಿಂಗಳು ಬೇಕಾಗುತ್ತೆ. ಓಕೆ, ಸೊ ಇದು ಎಕ್ಸಾಮ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟು. ಓಕೆ, ನೆಕ್ಸ್ಟು ಇದನ್ನು ಹೇಗೆ ಓದಬೇಕು ಕರೆಂಟ್ ಅಫೇರ್ಸಲ್ಲಿ ಅಂತಂದರೆ, ಹೊಸ ದೇಶಗಳು UPI ವ್ಯವಸ್ಥೆಯನ್ನು ಅಳವಡಿಕೆ ಮಾಡಿಕೊಳ್ತಾ ಇದ್ದಾವೆ. ಓಕೆ, 100% ಅದು HYT, ಹೈ ಯೀಲ್ಡಿಂಗ್ ಟಾಪಿಕ್, ಎಕ್ಸಾಮ್ಸ್ಗೆ ಬಂದೇ ಬರುತ್ತೆ. ಈಗಾಗಲೇ ಆಲ್ರೆಡಿ ಭೂತಾನ್, ಫ್ರಾನ್ಸ್, ಮಾರಿಷಸ್, ನೇಪಾಳ, ಸಿಂಗಪೂರ್, ಶ್ರೀಲಂಕಾ, UAE, ಕತಾರ್, ಇತ್ತೀಚೆಗೆ ನಮೀಬಿಯಾ ಕೂಡ UPI ಬಳಕೆಗೆ ಒಪ್ಪಂದ ಮಾಡಿಕೊಂಡಿದೆ. ಸೊ ನೀವೇನು ಮಾಡಬೇಕಂತಂದರೆ UPI ಹೇಗೆ ವರ್ಕ್ ಮಾಡುತ್ತೆ ಅನ್ನೋದನ್ನು ನೀವು ತಿಳ್ಕೋಬೇಕು. ಓಕೆ, ಸೊ UPIಗೆ ನೀವು ಬಳಕೆ ಮಾಡಬೇಕಂದ್ರೆ ಫೋನ್ ನಂಬರ್ ಇರಬೇಕು, ಅಕೌಂಟ್ ನಂಬರ್ ಇರಬೇಕು, ರಿಯಲ್ ಟೈಮ್ ಟ್ರಾನ್ಸಾಕ್ಷನ್ಸ್ ಆಗುತ್ತೆ. ಅಂದರೆ ಆನ್ ಸ್ಪಾಟ್, ನೀನು ಈಗ ಹಾಕಿದ ಮೇಲೆ 2 ದಿವಸಕ್ಕೆ ಬಿಟ್ಟು ಆಗಲ್ಲ ಅಮೌಂಟು. ಸೊ UPI ರಿಲೇಟೆಡ್ ಕ್ವಶನ್ನು 2026ರ UPSC ಪ್ರಿಲಿಮ್ಸಲ್ಲಿದೆ. ಅಗೇನ್ ಓಲ್ಡ್ PYQಸಲ್ಲಿ UPI ಬಂದಿರೋದನ್ನು ನಾನು ತೋರಿಸ್ತೇನೆ. ಸೊ ದಿಸ್ ಈಸ್ ದಿ ಅಕ್ಯುರೇಸಿ ಆಫ್ ದಿ HYT ಕ್ಲಾಸಸ್. ಈಗ ಜೂನ್ 1ನೇ ತಾರೀಕಿನಂದು ನಮ್ಮ ಹೊಸ HYT ಬ್ಯಾಚ್ ಆರಂಭ ಆಗ್ತಾ ಇದೆ. ಓಕೆ, ತದನಂತರದಲ್ಲಿ ವಿವಿಗಳಲ್ಲಿ ಜಾತಿ ತಾರತಮ್ಯ ತಡೆಯಲು ವೇಮುಲಾ ಮಸೂದೆಗೆ ಸಚಿವ ಸಂಪುಟ ಅಂಗೀಕಾರ. ಇದು ಕಾಯ್ದೆ ಆಗಿದೆ. ಓಕೆ, ನನ್ನ ಪ್ರಶ್ನೆ ಈ ಸರ್ಕಾರಗಳಿಗೆ ಏನಪ್ಪ ಅಂತಂದರೆ, ಅಲ್ರಿ ಅಟ್ರಾಸಿಟಿ ಆ್ಯಕ್ಟ್ ಇದೆ. ಓಕೆ, ಅಟ್ರಾಸಿಟಿ ಆ್ಯಕ್ಟ್ ಯೂನಿವರ್ಸಿಟಿಗಳಲ್ಲಿ ಅಪ್ಲಿಕೇಬಲ್ ಆಗಲು ಆಗುತ್ತೆ.
ಓಕೆ, ಐ ಡೋಂಟ್ ನೋ ವೈ ದೀಸ್ ಪೀಪಲ್ ಆರ್ ಬ್ರಿಂಗಿಂಗ್ ಎ ನ್ಯೂ ಆ್ಯಕ್ಟ್ಸ್, ನ್ಯೂ ಲಾಸ್. ದೇ ವಿಲ್ ಮೇಕ್ ಫರ್ದರ್ ಕಾಂಪ್ಲಿಕೇಟೆಡ್. ಈಗ ಮಹಿಳೆಯರಿಗೆ ಎಷ್ಟು ಯೋಜನೆ ಬಂದಿದ್ದಾವೆ, ಹಳೆಯ ಯೋಜನೆಯೇ ಸರಿಯಾಗಿ ಇಂಪ್ಲಿಮೆಂಟ್ ಮಾಡಲ್ಲ. ದೇ ವಿಲ್ ಕಮ್ ಅಪ್ ವಿತ್ ನ್ಯೂ ಸ್ಕೀಮ್ಸ್. ಸೊ ಈ ಥರ ಇರಬಾರ್ದು. ಈ ಥರ ಇದ್ದರೆ ಸಮಸ್ಯೆ ಆಗುತ್ತೆ. ಓಕೆ, ಈಗ ನೋಡಿ, ಈ ಒಂದು ಗೋವಿಂದರಾವ್ ಸಮಿತಿ HYT ಅಂತ ಹೇಳಿದ್ದೀನಿ, ನಮ್ಮ ಈ ಒಂದು ಗ್ರೂಪ್ ಸಿಸ್ ಬುಕ್, ಹೊಸ ಬುಕ್ ಬಂದಿದೆಯಲ್ಲ, ಅದರಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇಟ್ ಈಸ್ ಟೆಲ್ಲಿಂಗ್ ಔಟ್ಕಮ್ ಬೇಸ್ಡ್ ಬಡ್ಜೆಟಲ್ಲಿ ಹೊಸ ಸ್ಕೀಮ್ ತರೋದು, ದುಡ್ಡು ಕೊಡೋದು, ಹೊಸ ಸ್ಕೀಮ್ ತರೋದು, ದುಡ್ಡು ಕೊಡೋದು. ಅದು ಇಂಪ್ಲಿಮೆಂಟೇಷನ್ ಆಗ್ತಾ ಇದೆಯಾ? ನೋ. ಓಕೆ, ಸೊ ಇದು ನಾನೇನು ಏನಕ್ಕೆ ಹೇಳ್ತಿದ್ದೆ ಅಂದರೆ, ನೆನಪಿಡೋಕ್ಕೆ ತುಂಬ ಈಸಿ ಅಂತ. ಜನವಿಶ್ವಾಸ ಕಾಯ್ದೆ 2023 ಜಸ್ಟ್ ಒನ್ ಲೈನರ್ ಸಾಕು. ಅದು ಏನಪ್ಪ ಅಂದರೆ ವ್ಯಾಪಾರ ಸರಳೀಕರಣಕ್ಕೆ ಸಂಬಂಧಪಟ್ಟಿದ್ದು. ಆನ್ಲೈನ್ ಗೇಮಿಂಗ್ ಪ್ರಚಾರ ಮತ್ತು ನಿಯಂತ್ರಣ ಕಾಯ್ದೆ 2025 ಬರಲ್ಲ ಎಕ್ಸಾಮ್ಸ್ಗೆ. ಮಹಿಳಾ ಮೀಸಲಾತಿ ಮಸೂದೆ ಲೋಕಸಭೆಯಲ್ಲಿ ಮಂಡನೆ, ಬಹುಮತ ಪಡೆಯಲು ಬರಲ್ಲ. ಏನಕ್ಕೆ ವಿಫಲ ಆಗಿದೆ. ಬಟ್ 131ನೇ ಸಾಂವಿಧಾನಿಕ ತಿದ್ದುಪಡಿ ವಿಧೇಯಕ. ಹೆದ್ದಾರಿಗಳಲ್ಲಿ ಸುರಕ್ಷಿತ ಪ್ರಯಾಣದ ಹಕ್ಕು ಬದುಕುವ ಮೂಲಭೂತ ಹಕ್ಕಿನ ಭಾಗವಾಗಿದೆ. ಒನ್ ಲೈನರ್ ಮಾಹಿತಿ, ಒನ್ ಲೈನರ್ ಅಷ್ಟೇ. ಜಾಸ್ತಿ ಓದೋ ಅವಶ್ಯಕತೆ ಇಲ್ಲ. ಏನಪ್ಪ, ನಾವು ನ್ಯಾಷನಲ್ ಲೆವೆಲ್ಗೆ ಹೋಗ್ತೀವಿ, ಸೆಕ್ಯೂರಿಟಿ ಬೇಕು, ನಮಗೆ ಸುರಕ್ಷತೆ ಬೇಕು, ಸೆಕ್ಯೂರ್ಡ್ ಆಗಿರಬೇಕು, ಅಷ್ಟೇ, ಮುಗೀತು. ಇದನ್ನು ಇನ್ಡೆಪ್ತ್ ಓದುವ ಅವಶ್ಯಕತೆ ಇಲ್ಲ. ಇದು ಎಕ್ಸಾಮ್ಸ್ಗೂ ಬರಲ್ಲ. ಬಟ್ ರೈಟ್ ಟು ಇಂಟರ್ನೆಟ್ ಅದು ಎಕ್ಸಾಮ್ಸ್ಗೆ ಬರುತ್ತೆ. ತದನಂತರದಲ್ಲಿ ರೈಟ್ ಟು ಮೆನಿಸ್ಟ್ರಿಯಲ್ ಹೆಲ್ತ್. ಓಕೆ, ಸೊ ಆ ಒಂದು ಮೆನಿಸ್ಟ್ರಿಯಲ್ ಹೆಲ್ತ್ ಏನಿದೆ, ಮೆನಿಸ್ಟ್ರಿಯಲ್ ಲೀವ್ ಅಲ್ಲ, ಅರ್ಥ ಮಾಡ್ಕೊಳ್ಳಿ, ಪಿಂಕ್ ಲೀವ್ ಅಲ್ಲ. ಸೊ ಅದು ಮಹಿಳೆಯರಿಗೆ ಸಂಬಂಧಪಟ್ಟಿದ್ದು. ಮಹಿಳೆಯರು ಅಂತಂದರೆ ದುರ್ಬಲ ವರ್ಗ, ಅದಕ್ಕೆ ಸಂಬಂಧಪಟ್ಟಿದ್ದು ಎಕ್ಸಾಮ್ಸ್ಗೆ ಬರುತ್ತೆ. ತೃತೀಯ ಭಾಷೆ ಹಿಂದಿಗೆ ಗ್ರೇಡ್ ಬದಲು ಅಂಕ ನೀಡುವುದು ಹೈಕೋರ್ಟ್ ತೀರ್ಪು ಬೇಡ. ಸುಪ್ರೀಂ ಕೋರ್ಟ್ನಲ್ಲಿ ಸಮಾಧಾನ ಸಮಾರೋಹ ಬರಲ್ಲ. ಓಕೆ, ಪೂರ್ವ ಪ್ರಾಥಮಿಕ ಶಾಲೆಗೆ ಮಕ್ಕಳ ಸೇರ್ಪಡೆ ರಾಷ್ಟ್ರೀಯ ಯೋಜನೆ ಎಂದು ಪರಿಗಣಿಸಬೇಕು ಅಂತ ಸುಪ್ರೀಂ ಕೋರ್ಟಲ್ಲಿ ಹೇಳಿದ್ದಾರೆ. ಇದನ್ನು ಸರ್ಕಾರ ಪರಿಗಣಿಸಿದಾಗ ನೋಡೋಣ. ಅಂದರೆ ಅಂಗನವಾಡಿ ಸ್ಕೂಲ್ಸು, ಸರ್, ಎಜುಕೇಷನ್, ಹೆಲ್ತ್, ರೂರಲ್ ಡೆವಲಪ್ಮೆಂಟ್, ಅಗ್ರಿಕಲ್ಚರ್, ವಲ್ನರಬಲ್ ಸೆಕ್ಷನ್ಸ್ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. 86ನೇ ಸಾಂವಿಧಾನಿಕ ತಿದ್ದುಪಡಿ. ಓಕೆ, ಸುಪ್ರೀಂ ಕೋರ್ಟ್ ತೀರ್ಪಿನ ಮುಖ್ಯಾಂಶ. ಫಸ್ಟ್ ಆಫ್ ಆಲ್ ಇದು ಬರಲ್ಲ ಎಕ್ಸಾಮ್ಸ್ಗೆ. ಹೇಳಿದ್ದಾರೆ ನೋಡಪ್ಪ, ಪೂರ್ವ ಪ್ರಾಥಮಿಕ ಶಾಲೆಯನ್ನು ರಾಷ್ಟ್ರೀಯ ಯೋಜನೆ ಅಂತ ಮಾಡಿ ಅಂತ ಹೇಳಿದ್ದಾರೆ. ಅವರು ಮಾಡಿದಾಗ ನೋಡೋಣ. ಅರ್ಥ ಆಯ್ತಲ್ವ? ಅವರು ಮಾಡಿದಾಗ ನೋಡೋಣ. ಅಲ್ಲಿವರೆಗೆ ಯಾಕೆ ನೀವು ತಲೆ ಕೆಡ್ಸ್ಕೊತೀರಿ? ಬಟ್ 86ನೇ ಸಾಂವಿಧಾನಿಕ ತಿದ್ದುಪಡಿ 51 ಸಬ್ ಕ್ಲಾಸ್ ಎ, ಸಬ್ ಕ್ಲಾಸ್ ಕೆ, 21 ಸಬ್ ಕ್ಲಾಸ್ ಎ, ಎಷ್ಟು ಪರ್ಸೆಂಟು ಮಕ್ಕಳನ್ನು ನಾವು RT ವ್ಯಾಪ್ತಿಯಲ್ಲಿ ರಿಸರ್ವೇಷನ್ ತರಬೇಕು ಅಂತ ಇರೋದನ್ನು ನೀವು ಹೇಳಬೇಕು. ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಓಕೆ, ಅಂದರೆ RTಯಲ್ಲಿ ಎಷ್ಟು ಪರ್ಸೆಂಟನ್ನು ನಾವು ಬಡವ್ರ ಮಕ್ಕಳಿಗೆ ಮೀಸಲಿಟ್ಟಿದ್ದೀವಿ. ಓಕೆ, ತದನಂತರದಲ್ಲಿ ಈ 21A ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಿಗೆ ಅನ್ವಯ ಆಗುತ್ತಾ ಅಥವಾ ಇಲ್ವಾ? ಆನ್ಸರ್ ಮಾಡಿ. ಓಕೆ, ಶಾಂಘೈ ಸಹಕಾರ ಸಂಘಟನೆಯ ರಕ್ಷಣಾ ಸಚಿವರ ಸಭೆ ಬಿಷ್ಕೇಕಲ್ಲಿ ನಡೆಯುತ್ತೆ. ನಾನು ಹೇಳ್ತಾ ಇದ್ದೀನಿ, ಹೆಡ್ ಆಫ್ ದಿ ಸ್ಟೇಟ್ಸ್, ಬ್ರಿಕ್ಸ್ ದೇಶಗಳ ಮುಖ್ಯಸ್ಥರ ಸಭೆ ಎಕ್ಸಾಮ್ಸಿಗೆ ಬರುತ್ತೆ. ಸೊ ಭಾರತದಲ್ಲಿ ಮೊನ್ನೆ ವಿದೇಶಾಂಗ ಸಚಿವರದ್ದು ಸಭೆ ಆಯಿತು. ಎಸ್, ಭಾರತದಲ್ಲಿ ನಡೆದಿದೆಯಲ್ಲ, ಒಂದು ಕಣ್ಣಿಟ್ಟಿರಿ. ಬಟ್ ಇದು ಬೇರೆ ದೇಶದಲ್ಲಿ ವಿದೇಶಾಂಗ ಸಚಿವರ ಸಭೆ, ರಕ್ಷಣಾ ಸಚಿವರ ಸಭೆ, ದೀಸ್ ಥಿಂಗ್ಸ್ ವೋಂಟ್ ಕಮ್ ಟು ದಿ ಎಕ್ಸಾಮ್ಸ್. ಓಕೆ, ನಂತರದಲ್ಲಿ ಶಾಂಘೈ ಸಂಘಟನೆ ಬಗ್ಗೆ ನೀವು ಬೇಸಿಕ್ ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ. 2017ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಜಾಯ್ನ್ ಆಯಿತು. 2023ರಲ್ಲಿ ಇರಾನ್ ಸೇರ್ಪಡೆ, ಇತ್ತೀಚೆಗೆ ಬೆಲ್ರಾಸ್ ದೇಶ ಸೇರ್ಪಡೆ ಆಯಿತು. ಒನ್ ಲೈನರ್ ಮಾಹಿತಿ ಸಾಕು. ಓಕೆ, ಈಗ ನೋಡಿ, ಭಾಳಷ್ಟು ಬರೀ ನಾನು ಏನು ಹೇಳ್ತೀನಿ ಅಂದರೆ, ಸ್ಟ್ರೈಟ್ ಆಫ್ ಹರ್ಮುಜ್ ಜಲಸಂಧಿ ಇದೆ. ಈ ಹರ್ಮುಜ್ ಜಲಸಂಧಿ ಅಂತೇಳಿ ಇಡೀ ಪ್ರಪಂಚದ ಜಲಸಂಧಿಗಳನ್ನು ಓದಿದರೆ ದೆನ್ ದಟ್ ಈಸ್ ಎ ಪ್ರಾಬ್ಲಮ್. ಯು ಆರ್ ಮೇಕಿಂಗ್ ಅನ್ಸೈಂಟಿಫಿಕ್ ಪ್ರಿಪ್ರೇಷನ್. ಸರ್, ಈಗ ಸ್ಟ್ರೈಟ್ ಆಫ್ ಹರ್ಮುಜು ತುಂಬ ನ್ಯೂಸಲ್ಲಿದೆ. ದೆನ್ ಸ್ಟ್ರೈಟ್ ಆಫ್ ಹರ್ಮುಜು ನೀವು ಸಂಘಟನೆಗಳಂತೇಳಿ ಶಾಂಘೈ ಸಂಘಟನೆ, ಏಷ್ಯಾನು, ಬಿಮ್ಸ್ಟೆಕ್ಕು, G20, G7, G4, ತದನಂತರದಲ್ಲಿ ನಮಗೆ ಈ APEC ಅಂತ ಬರುತ್ತೆ, ಏಷ್ಯಾ ಪೆಸಿಫಿಕ್ ಎಕನಾಮಿಕ್ ಕೋಆಪ್ರೇಷನ್ ಅಂತ ಬರುತ್ತೆ. ಓಕೆ, ಹಾಗೆಲ್ಲ ಓದಬಾರ್ದಪ್ಪ ರಜಾ.
ನೀವೇನು ಮಾಡಬೇಕು ಅಂತಂದರೆ ಯಾವ ಸಂಘಟನೆ ಅತ್ಯಂತ ಹೆಚ್ಚು ನ್ಯೂಸಲ್ಲಿದೆ ಅನ್ನೋದನ್ನು ನೋಡಿಕೊಂಡು ಆ ಸಂಘಟನೆ HYT ಆಗಿದ್ದಲ್ಲಿ ಮಾತ್ರ ನಾವು ನೋಡ್ಕೋಬೇಕು. ಓಕೆ, ಈಗ ಫಾರ್ ಎಕ್ಸಾಂಪಲ್ ಆಫ್ರಿಕನ್ ಯೂನಿಯನ್ ಅದೊಂದು 3-4 ಇಯರ್ಸ್ ಬ್ಯಾಕ್ ಅಥವಾ ನ್ಯೂಸಲ್ಲಿತ್ತು, ಅವಾಗ ಕೇಳಿದ್ರಿ. ಈಗ ಕೇಳೋದು ಆಫ್ರಿಕನ್ ಯೂನಿಯನ್ನು, ನೀವು ಈಗ ಆಫ್ರಿಕನ್ ಯೂನಿಯನ್ ಓದ್ತಾ ಇದ್ರಿ ಅಂತಂದರೆ ದೆನ್ ದಟ್ ಈಸ್ ಎ ಪ್ರಾಬ್ಲಮ್ ವಿತ್ ಯು, ದೇರ್ ಈಸ್ ಎ ಪ್ರಾಬ್ಲಮ್ ವಿತ್ ಯು. ಈಗ G20 2 ಇಯರ್ಸ್ ಬ್ಯಾಕ್ ಇಂಡಿಯಾ ಪ್ರಿಸೈಡೆಡ್, ಆವಾಗ G20 ಎಮರ್ಜಿಂಗ್ ನ್ಯೂಸ್, ಆವಾಗ G20ಗೆ ಹೆವಿ ಫೋಕಸ್ ಮಾಡಬೇಕು. ಅರ್ಥ ಆಯ್ತಲ್ವಾ? ಸೊ ಈಗ ಕ್ವಾಡ್ ಸಮ್ಮೇಳನ ಭಾರತದಲ್ಲಿ ನಡೀತಾ ಅಂದ್ಕೊಳ್ಳಿ, ದೆನ್ ಯು ಶುಡ್ ಮೋರ್ ಫೋಕಸ್ ಆನ್ ಕ್ವಾಡ್. ಓಕೆ, ಸೊ ನೀವೇನಾಗುತ್ತೆ ಎಲ್ಲೋ ಒಂತಲ್ಲಿ ನಡೀತಕ್ಕಂಥದ್ದನ್ನು ನೀವು ತುಂಬ ಸೀರಿಯಸ್ ಆಗಿ ತೊಗೊಂಡ್ರೆ ದೆನ್ ದೇರ್ ಈಸ್ ಎ ಪ್ರಾಬ್ಲಮ್ ವಿತ್ ಯು. ಓಕೆ, ಸೊ ದಿಸ್ ಈಸ್ ವಾಟ್ ಐ ವಾಂಟ್ ಟು ಟೆಲ್. ಎಕ್ಸಾಮ್ ಅಪ್ರೋಚೇ ಬೇರೆ, ಕರೆಂಟ್ ಅಫೇರ್ಸೇ ಬೇರೆ. ಓಕೆ, ನೋಡಿ ಈಗ ನೀವು UPSCಯಲ್ಲಿ ಕರೆಂಟ್ ಅಫೇರ್ಸ್ ಅಂತ ಬೆನ್ನತ್ತಿದ್ರೂ ಸಹ ಎಷ್ಟಂತ ಓದ್ತೀರಾ. ಈವನ್ ಚೇರ್ಮನ್ ಹಿಮ್ಸೆಲ್ಫ್ ಅಕ್ಸೆಪ್ಟೆಡ್ ದಟ್ ಕ್ವಶನ್ ಪೇಪರ್ ಇಸ್ ಎ ಟಫ್. ಚೇರ್ಮನ್ ಹ್ಯಾಸ್ ಟೋಲ್ಡ್ ರೆಪ್ಯೂಟೆಡ್ ನ್ಯೂಸ್ ಪೇಪರ್ಸ್ ಅಂತ ಹೇಳಿದ್ದೇನೆ. ಸರಿಯಪ್ಪ, ರೆಪ್ಯೂಟೆಡ್ ನ್ಯೂಸ್ ಪೇಪರು, ಎಷ್ಟು ನ್ಯೂಸ್ ಪೇಪರ್ಸು ಎಷ್ಟು ದಿವಸ ಓದಬೇಕು? ನ್ಯೂಸ್ ಪೇಪರ್ ಹೇಳ್ತಾರ ಇದು ಎಕ್ಸಾಮ್ಸಿಗೆ ಬರುತ್ತೆ ಓದ್ಕೋ, ಸ್ಟ್ರೈಟ್ ಆಫ್ ಫಾರ್ಮರ್ಸ್ ಬರುತ್ತೆ ಓದ್ಕೋ. ನೋ, ಸ್ಟ್ರೈಟ್ ಆಫ್ ಫಾರ್ಮರ್ಸ್ ಬರುತ್ತೆ, ನೆಕ್ಸ್ಟ್ ವರ್ಷ ಅದು ನ್ಯೂಸಲ್ಲಿಲ್ಲ ಅಂತಂದರೆ ಅದು ಬರಲ್ಲ, ಕ್ಲೋಸ್, ಖತಮ್. ಅರ್ಥ ಆಯ್ತಲ್ವಾ? ದಿಸ್ ಈಸ್ ಕಾಲ್ಡ್ ಅಪ್ರೋಚ್ ಆ್ಯಂಡ್ ಮೆಥಡಾಲಜಿ. ಓಕೆ, ನೀವು ಅದನ್ನು ಬಿಟ್ಟು ನಿಮಗೆ ಹೆಂಗೆ ಬೇಕು ಹಂಗೆ ಓದ್ಕೊಂಡು ಹೋಗ್ತೀನಿ ಅಂತಂದರೆ ಉಪಯೋಗ ಇಲ್ಲ. ದೆನ್ ಬುಕ್ಸು, ಇದಂತೂ ಇದರಷ್ಟು ಮೋಸ ಮತ್ತೊಂದು ಇಲ್ಲ ಅಂತ ಭಾವಿಸ್ತೀನಿ. ಏನಕ್ಕೆ ಅಂದರೆ ನೀವು ಯಾವ ಬುಕ್ ಓದ್ತಿದ್ರೆ ಅನ್ನೋದ್ರ ಮೇಲೆ ನಿಮ್ಮ ಮೆಂಟ್ಯಾಲಿಟಿ, ನಿಮ್ಮ ಅಪ್ರೋಚು ಡಿಸೈಡ್ ಆಗುತ್ತೆ. ಓಕೆ, ಐ ವಾಸ್ ಡಿಸ್ಕಸಿಂಗ್ ವಿತ್ ಒನ್ ಸ್ಟೂಡೆಂಟು, ಬಿಪಿನ್ ಚಂದ್ರ ಓದ್ತಿದ್ದಾರೆ ಇಂಗ್ಲೀಷ್ ಮೀಡಿಯಮಲ್ಲಿ. ಸರ್, ಹೌ ಇಟ್ ಈಸ್ ಪಾಸಿಬಲ್ ಸರ್, ಹೌ ಇಟ್ ಈಸ್ ಪಾಸಿಬಲ್? ಓಕೆ, ಸೊ ನನ್ನ ಉದ್ದೇಶ ಏನಂತಂದರೆ ಯಾವಾಗಲೂ ಎಕ್ಸಾಮ್ ಓರಿಯೆಂಟೆಡ್ ಬುಕ್ಕನ್ನು ಓದಿ. ಈಗ ಬಿಪಿನ್ ಚಂದ್ರ ಇದೆ, ದಟ್ ಬುಕ್ ಮೇಡ್ ಫಾರ್ ಅಕಾಡೆಮಿಕ್ಸ್, that book made for academics, not for competitive exams. But if you see spectrum book, that is made for only competitive exams. ಸರ್, ನನಗೆ ಸ್ಪೆಕ್ಟ್ರಮ್ ಹೇಳಿದ್ರೆ ಸ್ಪೆಕ್ಟ್ರಮ್ನವ್ರು ದುಡ್ಡು ಕೊಡ್ತಾರಾ, ನನಗೆ ಪ್ರಮೋಷನ್ ಮಾಡೋದು ದುಡ್ಡು ಕೊಡ್ತಾರಾ? ನೋ, ಇಟ್ ಈಸ್ ಆಲ್ ಅಬೌಟ್ ಯುವರ್ ಲೈಫ್. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಹೇಳಿದ್ರೆ ನೋಡಿ, ನೀವು ಹಿಸ್ಟ್ರಿ ಕೇಳಿದ್ರೆ ಮಂಜುನಾಥ್ ಸರ್ ಬುಕ್ ಚೆನ್ನಾಗಿದೆ, ಹಂಗಂತೇಳಿ ಮಂಜುನಾಥ್ ಸರ್ ಬುಕ್ ಪ್ರಮೋಟ್ ಮಾಡ್ತಾ ಇಲ್ಲ. ಒಳ್ಳೇದಂದರೆ ಗುಣಕ್ಕೆ ಮತ್ಸರವಿಲ್ಲ, ಒಳ್ಳೇದಿದ್ದರೆ ಒಳ್ಳೇದಿದೆ ಅಂತ ಹೇಳ್ಬೇಕಷ್ಟೇ. ಇಲ್ಲ ಸರ್, ನಾನು ಬೇರೆ ಬುಕ್ ತೊಗೊಂಡು ಹೋಗ್ತೀನಿ, ಓದಿ, ದಟ್ಸ್ ಅಪ್ ಟು ಯು. ನನ್ನ ಅನುಭವದಿಂದ ನಾನು ನೋಡಿ ಆ ಪುಸ್ತಕವನ್ನು ನೋಡಿ ಚೆನ್ನಾಗಿದೆ ಅಂತ ಹೇಳ್ತೀನಿ. ನಾನು ಸದಾಶಿವ ಸರ್ ಓದ್ತೀನಿ, ಓದಿ, ದಟ್ ಇಸ್ ಯುವರ್ ಚಾಯ್ಸ್. ಬಟ್ ನನಗೆ ಕಾಂಪಿಟೇಟಿವ್ ಲೈನ್ಸ್ ಬೇಕು. ಈಗ ನಮ್ಮದು ಪೊಲಿಟಿ HYT ಬುಕ್ ಬರ್ತಾ ಇದೆಯಲ್ಲ, ಅದು MA ಪೊಲಿಟಿಕ್ಸ್ನವ್ರು ಯೂಸ್ ಆಗಲ್ಲ. ಅವ್ರಿಗೆ ಯೂಸ್ ಆಗಲ್ಲ ಅಂತ ನಾನು ಬರಿತಾ ಇಲ್ಲ. ನಾನು ಇಲ್ಲಿ ಬರಿತಕ್ಕಂತಹ ಪುಸ್ತಕ ಪ್ಯೂರ್ಲಿ ಎಕ್ಸಾಮ್ ಆ್ಯಂಗಲ್. ನಾನು ಅಲ್ಲೇನು ಮಾಡ್ತೀನಿ, PYQs ಕೊಡ್ತೀನಿ, ಟ್ರಾಪ್ ಪಾಯಿಂಟ್ಸ್ ಏನು ಮಾಡ್ತಾರೆ. ಈಗ 6ನೇ ಅನುಸೂಚಿಯಲ್ಲಿ ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಿಜೋರಾಮ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಟ್ರಾಪ್ ಏನು ಮಾಡಿಬಿಡ್ತಾನೆ, ನಿಮ್ಮ ಮಿಜೋರಾಮ್ ಬಂದು ಮಣಿಪುರ ಕೊಟ್ಟರೆ ಕನ್ಫ್ಯೂಸ್ ಆಗ್ಬಿಡ್ತೀರಾ. ಯು ಗಾಟ್ ಇಟ್? ಓಕೆ, ಸೊ ತದನಂತರದಲ್ಲಿ ಟ್ರಾಪ್ ಏನಪ್ಪ ಅಂತಂದರೆ ನಿಮಗೆ 71ನೇ ತಿದ್ದುಪಡಿ ಮೂಲಕ ಕೆಲವೊಂದು ಭಾಷೆಗಳನ್ನು ನಾವು ಸೇರ್ಪಡೆ ಮಾಡ್ತೀವಿ. ಅಲ್ಲಿ 92ನೇ ತಿದ್ದುಪಡಿನ ಆ್ಯಡ್ ಮಾಡಿಬಿಡ್ತಾನೆ. ಸೊ ಹೀಗೆ ಟ್ರಾಪ್ಸ್ಗಳನ್ನು ಕೊಟ್ಟಿದ್ದೀನಿ, PYQs ಆ್ಯಡ್ ಮಾಡಿದ್ದೀನಿ. UPSC ಸ್ಟ್ಯಾಂಡರ್ಡ್ ಬುಕ್ಕನ್ನು ಅಂದರೆ ಸ್ಟ್ಯಾಂಡರ್ಡ್ ಕ್ವಶನ್ಸ್ ತಂದಿದ್ದೀನಿ. ಲೈಕ್ ಅನಾಲಿಟಿಕಲ್ ಇರಬೇಕು, ನಮಗೆ ಅನಾಲಿಸಿಸ್ ಇರಬೇಕು. ಈಗ ಹಳೆ ನಮ್ಮ ತಾತನ ಕಾಲದಲ್ಲಿ ಕೇಳ್ತಾ ಇದ್ರು, ಕಲ್ಯಾಣ ರಾಷ್ಟ್ರ ಪರಿಕಲ್ಪನೆ ಯಾವುದರಲ್ಲಿದೆ, ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಅಂತ ಕ್ವಶನ್ಸ್ ಕೇಳಲ್ಲ ರೀ. ಆ ಕಾಲ ಹೋಯ್ತು. ಸೊ ನೋಡಿ ಸರ್, ಅದಕ್ಕೆ ಈಗ ಒಂದು ನಂಬರ್ ನೋಟ್ ಡೌನ್ ಮಾಡ್ಕೊಳ್ಳಿ. ಇವರು ನನಗನ್ಸಿದ ಮಟ್ಟಿಗೆ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಐ ಆಲ್ಸೋ ಟೋಲ್ಡ್ ದೆಮ್ ಓನ್ಲಿ ರೆಕಮೆಂಡ್ ಗುಡ್ ಬುಕ್ಸ್. ಓಕೆ, 9886141982 ಫಾರ್ UPSC, KPSC, PSI, PC, AEJ, ಎನಿ ಅದರ್ ಎಕ್ಸಾಮ್. ರೀಡ್ ಗುಡ್ ಮೆಟೀರಿಯಲ್ ಫಾರ್ ಗುಡ್ ಸಕ್ಸಸ್. ಓಕೆ, ಸೊ ಇನ್ನೊಂದು ನಂಬರ್ ಹೇಳ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. 9886141982 ಇವರು ಬುಕ್ಸು ನಿಮ್ಮ ಮನೆಗೆ ಇದು ಮಾಡ್ತಾರೆ, ಪೋಸ್ಟ್ ಮಾಡ್ತಾರೆ. ಸೊ ಐ ಮೇಡ್ ಎ ಸ್ಟ್ರಿಕ್ಟ್ ವಾರ್ನಿಂಗ್ ಟು ದೆಮ್. ಬಿಕಾಸ್ ಯು ವಾಂಟ್ ಟು ಗೆಟ್ ಎ ಪ್ರಾಫಿಟ್, ಡೋಂಟ್ ರೆಕಮೆಂಡ್ unnecessary books. Because you are getting more discounts, don't recommend unwanted books. No,
ಬುಕ್ ಸ್ಟಾಲವ್ರಿಗೆ ಅದು ವ್ಯಾಪಾರ ಆಗಿರ್ಬೋದು, ಬುಕ್ ತಗೊಳ್ಳೋರಿಗೆ ಅದು ಜೀವನ. ಅದನ್ನು ನಾನು ಯಾವಾಗಲೂ ಅರ್ಥ ಮಾಡ್ಕೊಳ್ತೀನಿ. ಓಕೆ, ಬುಕ್ ತೆಗೆದುಕೊಳ್ಳೋರಿಗೆ ಅದು ಜೀವನ. ಸೊ ಆದ್ದರಿಂದ ಎಲ್ಲರೂ ಬುಕ್ ಸ್ಟಾಲವ್ರು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಐ ಡೋಂಟ್ ವಾಂಟ್ ಟು ಕ್ರಿಟಿಸೈಸ್ ಎನಿವನ್, ಬಟ್ ನನಗೆ ಗೊತ್ತಿದ್ದವರು ಇವರು ಬೇರೆ ಕಡೆ ತೊಗೊತೀರಾ ತೊಗೊಳ್ಳಿ, ದಟ್ಸ್ ಅಪ್ ಟು ಯು. ಓಕೆ, ಸೊ ದಿಸ್ ಈಸ್ ದಿ ಡೆಮೋಕ್ರಸಿ, ಇದು ಪ್ರಜಾಪ್ರಭುತ್ವ. ನನಗೆ ಏನು ಅನಿಸಿದೆ ಅದನ್ನು ಹೇಳಿದ್ದೀನಿ. ನಾವಿಲ್ಲ ಸರ್ ನಾವು ಬಿಪಿನ್ ಚಂದ್ರ ಓದ್ತೀನಿ, ಕಂಟಿನ್ಯೂ. ಓಕೆ, 2008 ನಂತರ ಜನಿಸಿದವರಿಗೆ ಆಜೀವ ಪರ್ಯಂತ ಸಿಗರೇಟ್ ಸೇವನೆ ನಿಷೇಧ ಬರಲ್ಲ. ಅನ್ಯಗ್ರಹ ಜೀವಿಗಳಿಗೆ ಸಂಬಂಧಿಸಿದ 10 ವಿಜ್ಞಾನಿಗಳ ನಾಪತ್ತೆ ತನಿಖೆಗೆ ಆದೇಶ ನೀಡಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಇದು 1000% ಹೇಳ್ತೀನಿ ಬರಲ್ಲ. ನೇಪಾಳಿ ಸರ್ಕಾರಿ ನೌಕರರಿಗೆ 15 ದಿನಗಳಿಗೊಮ್ಮೆ ವೇತನ, ಇದು ಸಹ ಬರಲ್ಲ. ಭಾರತದ ಕೃಷಿಯ ಮೇಲೆ ಎಲ್ಲಿನೋ ಪರಿಣಾಮ, ಎಲ್ಲಿನೋ ಲಾನಿನ, ಎಲ್ಲಿನೋ ಮಡೋಕಿ, ಸೂಪರ್ ಎಲ್ಲಿನೋ, ತದನಂತರದ ಪೆರುವಿಯನ್ ಕರೆಂಟು, ವಾಕರ್ ಸೆಲ್ಸು. ಓಕೆ ಸರ್, ನನಗೆ ವಾಕರ್ ಸೆಲ್ಸ್ ಗೊತ್ತಿಲ್ಲ ಸರ್. ಓಹೋ, ವಾಕರ್ ಸೆಲ್ಸ್ ಗೊತ್ತಿಲ್ಲ ನನಗೆ, ದೆನ್ ಯು ಹ್ಯಾವ್ ನಾಟ್ ಗಾನ್ ಥ್ರೂ ಜಿಯೋಗ್ರಫಿ. ಓಕೆ ಸರ್, ಪೆರುವಿಯನ್ ಕರೆಂಟು ಕೋಲ್ಡ್ ಕರೆಂಟಾ ವಾರ್ಮ್ ಕರೆಂಟಾ ಸರ್? ಹಾಂ, ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ತಿಳಿದಿಲ್ಲ ಅಂತಂದರೆ ಯು ಆರ್ ನಾಟ್ ರೀಡಿಂಗ್. ಯು ಗಾಟ್ ಇಟ್, ಯು ಆರ್ ನಾಟ್ ರೀಡಿಂಗ್ ಸರ್. ಎಲ್ಲಿನೋ ಲಾನಿನ ಎಕ್ಸಾಮ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್. ಎಲ್ಲಿನೋ ಆದ ಸಂದರ್ಭದಲ್ಲಿ ಭಾರತದಲ್ಲಿ ತೀವ್ರವಾದಂತಹ ಬರಗಾಲ ಉಂಟಾಗುತ್ತೆ. ಇದು ಈಗಿನ ಕ್ವಶನ್ ಅಲ್ಲ, ನಮ್ಮ ತಂದೆಯವರ ಕಾಲದಿಂದ ಆಗ್ತಕ್ಕಂತಹ ಕ್ವಶನ್. ಇದು ಪರ್ಫೆಕ್ಟಾಗಿ ಗೊತ್ತಿರಬೇಕು. ಆ ಒತ್ತಡ ಪಟ್ಟಿಗಳ ಚಲನೆಗೆ ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಓಕೆ, ಸೊ ಅಲ್ಲಿ ಆ ಒಂದು ಶೀತ ಪ್ರವಾಹ ಇದ್ದಂತಹ ಪೆರುವಿಯನ್ ಕರೆಂಟು ವಾರ್ಮ್ ಕರೆಂಟ್ ಆಗಿ ಪರಿವರ್ತನೆಯಾದಾಗ ಒತ್ತಡಗಳ ವ್ಯತ್ಯಾಸದಿಂದಾಗಿ ಮೂಮೆಂಟ್ ಆಫ್ ದಿ ಏರ್ ಈಸ್ ಗೋಯಿಂಗ್ ಟು ಕಂಪ್ಲೀಟ್ಲಿ ರಿವರ್ಸಲ್. ಎಲ್ಲಿನೋ ಬಗ್ಗೆ ಕ್ಲಾರಿಟಿ ಇರಬೇಕು. ಎಲ್ಲಿನೋ ಸದರನ್ ಆಸಿಲೇಷನ್ ಎಕ್ಸಾಮ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಮುಂದೆ ಬರೋಣ. ಹರ್ಮೋಜ್ ಜಲಸಂಧಿಯಲ್ಲಿ ಹಡಗುಗಳ ರಕ್ಷಣೆ, ಆಪರೇಷನ್ ಪ್ರಾಜೆಕ್ಟ್ ಫ್ರೀಡಮ್, ಒನ್ ಲೈನರ್ ಮಾಹಿತಿ. ಓಕೆ, ಇರಾನ್ ವಿರುದ್ಧ ಅಮೆರಿಕದಿಂದ ಡಾರ್ಕ್ ಈಗಲ್ ಪರಮಾಸ್ತ್ರ, ಒನ್ ಲೈನರ್ ಸಾಕು. MV ಹೊಂಡಿಯಸ್ ಹಡಗಿನಲ್ಲಿ ಹಂಟಾ ವೈರಸ್, ಇದು ಹಿಂಗೆ ಬಂದು ಹಿಂಗೆ ಹೋಗ್ಬಿಡ್ತದೆ. ಸೊ ಹಂಟಾ ವೈರಸ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಜನ ವೈರಸ್ ಅಂದರೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಜನ ಎದುರ್ಕೊಂಡಿದ್ದು 1ನೇ ಅಲೆ, 2ನೇ ಅಲೆ, 3ನೇ ಅಲೆಗೆ ಎದುರುಕೊಳ್ಳೇ ಇಲ್ಲ. ಈಗ ಎಷ್ಟು 10ನೇ ಅಲೆ ಬಂದ್ರೂ ಆರಾಮಾಗಿ ಮದುವೆ ಮಾಡ್ತಾರೆ, ಪಾರ್ಟಿ ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ. ಸೊ ಈ ಟಿ ವಿಗಳು ರಣಭೀಕರ, ಕೇಕೆ, ಮರಣಮೃದಂಗ ಅವೆಲ್ಲ ಎದುರ್ಕೊಳ್ಳೋದು ಬಿಟ್ಬಿಟ್ಟಿದ್ದಾರೆ. ಎಷ್ಟನೇ ಅಲೆ ಆದರೂ ಬರಲಿ. ಈಗ ಒಂದು ಕಾಫಿ ಇದೆ, ಒಂದು ಕಾಫಿ ಶಾಪ್, ಥರ್ಡ್ ವೇವ್ ಕಾಫಿ, ಥರ್ಡ್ ವೇವ್ ಕೆಫೆ ಕಾಫಿ ಡೇ ಇದೆಯಲ್ಲ, ಅದರ ಹೆಸರೇ ಥರ್ಡ್ ವೇವ್. ನೋಡಿ ಜನಕ್ಕೆ ಎಷ್ಟು ಪ್ರೀತಿ, ಥರ್ಡ್ ವೇವ್, ಅದರ ಹೆಸರೇ ಥರ್ಡ್ ವೇವ್. ಓಕೆ, ಆಲ್ ರೈಟ್. ಭಾರತದ GDPಗೆ 4% ಕೊಡುಗೆ ನೀಡಲಿರುವ ಡಿಜಿಟಲ್ ಯೋಜನೆಗಳು, ನೀತಿ ಆಯೋಗ, ಜಸ್ಟ್ ನೋಡ್ಕೊಳ್ಳಿ. ಮೇನ್ಸು ಎಸ್ಸೆಗೆ ಬರುತ್ತೆ. RBIನ ಡೆಪ್ಯೂಟಿ ಗವರ್ನರ್ ಆಗಿ ರೋಹಿತ್ ಜೈನ್ ನೇಮಕ, ಇದು ಒನ್ ಲೈನರ್. ಬಟ್ ನನಗೆ ಮೋಸ್ಟ್ ಇಂಪಾರ್ಟೆಂಟ್ ಹಿಲ್ಟನ್ ಯಂಗ್ ಕಮಿಟಿ, ಇದು UPSCಯಲ್ಲಿ ಮೊನ್ನೆ ಬಂದಿತ್ತು ಸರ್. ಈಗ ನೋಡಿ HYT ಕ್ಲಾಸಿಗೆ ಅಂದರೆ ಏನಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಡೆಮೋ ಕ್ಲಾಸ್ ಕೇಳಿ ಸರ್, ಡೆಮೋ ಕ್ಲಾಸ್ ಕೊಡಿ ಅಂತೇಳಿ ಭಾಳಷ್ಟು ಬೇರೆ ನನ್ನ ಇರೋದೆಲ್ಲ ನಾನು ಪಾಠ ಮಾಡಿದೆ HYT. ನಾನು ಏನು ಹೇಳ್ತೀನಿ ಅಂದರೆ, ಎಜುಕೇಷನ್ ಡೆವಲಪ್ಮೆಂಟ್ ಇನ್ ಬ್ರಿಟಿಷ್ ಇಂಡಿಯಾ ಅಂತ ಚಾಪ್ಟರ್ ಬರುತ್ತೆ. ಬ್ರಿಟಿಷರ ಕಾಲದಲ್ಲಿ ಶಿಕ್ಷಣ ಹೇಗೆ ಡೆವಲಪ್ಮೆಂಟ್ ಆಯ್ತು ಅಂತ ಬರುತ್ತೆ ಅಂದ್ಕೊಳ್ಳಿ. ನಾನೇನು ಹೇಳ್ತೀನಿ, ಅಲ್ಲಿ 1813 ಕಾಯ್ದೆ, 1 ಲಕ್ಷ ಅಮೌಂಟನ್ನು ಇಡ್ತಾರೆ, ಬರ್ಕೊಳ್ಳಿ, ಅದು ಇಂಪಾರ್ಟೆಂಟ್ HYT. ನೆಕ್ಸ್ಟು ಆಂಗ್ಲಸಿಸ್ಟ್ ಆ್ಯಂಡ್ ಓರಿಯೆಂಟಲಿಸ್ಟ್, ಅಂದರೆ ಬ್ರಿಟಿಷ್ ಪರವಾದಿಗಳು ಮತ್ತು ಭಾರತೀಯ ವಾದಿಗಳ ನಡುವೆ, ಭಾರತೀಯ ತತ್ವ ಸಿದ್ಧಾಂತಗಳ ಪರವಾಗಿರ್ತಕ್ಕಂಥ ನಡುವೆ ಸಂಘರ್ಷ ಆಗುತ್ತೆ. ಇಲ್ಲ, ಭಾರತೀಯ ತತ್ವ ಸಿದ್ಧಾಂತಗಳನ್ನು ಕಳಿಸೋಣ ಅಂಥೇಳಿ ಯಾರು ಗೋಲ್ಬ್ರೂಕು, ವಿಲಿಯಂ ಜೋನ್ಸು ಅವರೆಲ್ಲ ವಾದ ಮಾಡ್ತಾರೆ. ಓಕೆ, ಇಲ್ಲ, ಬ್ರಿಟಿಷ್ ತತ್ವ ಸಿದ್ಧಾಂತಗಳು ತುಂಬ ಫೇಮಸ್ಸು, ಅವಕ್ಕೆ ವೈಜ್ಞಾನಿಕವಾಗಿದೆ. ಈ ಭಾರತೀಯ ತತ್ವ ಸಿದ್ಧಾಂತಗಳಲ್ಲಿ ಎಲ್ಲ ಜೊಳ್ಳು, ಉಪಯೋಗ ಇಲ್ಲ ಅಂಥೇಳಿ ಮೆಕಾಲೆ ವಾದ ಮಾಡ್ತಾನೆ. ಸೊ ಅವ್ರು ಕೊನೆಗೂ ಮೆಕಾಲೆನೇ ಗೆಲ್ತಾನೆ. ಇದು ಎಕ್ಸಾಮ್ಸ್ ಇಂಪಾರ್ಟೆಂಟು. 1833 ಮೆಕಾಲೆ ಮಿನಿಟ್ ಓದ್ಕೊಳ್ಳಿ, ಶಿಕ್ಷಣ, ಅದು ಇಂಪಾರ್ಟೆಂಟು. ಇದಾದ ನಂತರದಲ್ಲಿ 1853 ವುಡ್ಸ್ ಡಿಸ್ಪ್ಯಾಚ್ ಬರುತ್ತೆ, ಅದು ಸಹ ಎಕ್ಸಾಮ್ಸ್ಗೆ HYT, ಹೈ ಯೀಲ್ಡಿಂಗ್ ಟಾಪಿಕ್. ಅದರಲ್ಲಿ ಶಿಫಾರಸುಗಳು ಬರ್ತವೆ, ಲೈಕ್ ಶಿಕ್ಷಣ ಇಲಾಖೆ ಸ್ಥಾಪನೆ ಮಾಡಬೇಕು. ತದನಂತರದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಸ್ಥಳೀಯ ಭಾಷೆಗಳಲ್ಲಿ ಕೊಡಬೇಕು. ಹೈಸ್ಕೂಲ್ ಮತ್ತು ಕಾಲೇಜನ್ನು ಇಂಗ್ಲೀಷ್ ಆ್ಯಂಡ್ ಸ್ಥಳೀಯ ಭಾಷೆ.
ಕಲ್ಕತ್ತಾ, ಮದ್ರಾಸ್ ಮತ್ತು ಬಾಂಬೆಯಲ್ಲಿ ಯೂನಿವರ್ಸಿಟಿಗಳನ್ನು ಸ್ಥಾಪನೆ ಮಾಡಬೇಕು. ರೆಕಮೆಂಡೇಷನ್ಸ್ ಓದಬೇಕು ಅದರದ್ದು. ಇದನ್ನು ಮ್ಯಾಗ್ನಾ ಕಾರ್ಟ್ ಆಫ್ ದಿ ಇಂಡಿಯನ್ ಎಜುಕೇಷನ್ ಅಂತ ಅಂತಾರೆ. ದಟ್ ಈಸ್ HYT. ಓಕೆ, ಇಲ್ಲಿವರೆಗೂ ಓದ್ತಿರಲ್ಲ, ಇದು ಎಕ್ಸಾಮ್ಸಿಗೆ ಕರೆಕ್ಟ್. ಹಂಟರ್ ಆಯೋಗ ಅಂತ 1882 ಬರುತ್ತೆ. ಅದು ಒನ್ ಲೈನರ್ ಮಾಹಿತಿ. ನೀವು ಹಂಟರ್ ಆಯೋಗದ ಶಿಫಾರಸುಗಳನ್ನು ಓದಿದಿರಿ ಅಂತಂದರೆ ನೀವು ಎಕ್ಸಾಮ್ ಕ್ಲಿಯರ್ ಮಾಡಲ್ಲ. ತದನಂತರದಲ್ಲಿ ಸ್ಯಾಡ್ಲರ್ ಆಯೋಗ ಅಂತ ಬರುತ್ತೆ. ಬೇಡ, ಒನ್ ಲೈನ್. ಸ್ಯಾಡ್ಲರ್ ಆಯೋಗ ಯಾವುದಕ್ಕೆ ಸಂಬಂಧಪಟ್ಟಿದೆ? ಓಕೆ, ಎಜುಕೇಷನ್ಗೆ ಸಂಬಂಧಪಟ್ಟಿದೆ, ಮುಗೀತು. ಆತ ಕೊಟ್ಟಂಥ ಶಿಫಾರಸುಗಳನ್ನು ಬ್ರಿಟಿಷರೇ ಓದ್ತಾ ಇಲ್ಲ, ನೀವೇ ಓದ್ತಾ ಇದ್ದೀರಪ್ಪ ರಜಾ. ಡೋಂಟ್ ಡೂ ದ್ಯಾಟ್. ಸೊ ಇದನ್ನು ಓದಬೇಕು, ಇದನ್ನು ಓದಬಾರ್ದು ಅಂತಕ್ಕಂಥದ್ದೇ HYT ಕ್ಲಾಸ್. ಓಕೆ ನೋಡಿ, ನೀವು ಕೋಚಿಂಗ್ ಇಲ್ದಂಗೆ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಬೋದು, ಆದರೆ ಗೈಡೆನ್ಸ್ ಇಲ್ದಂಗೆ ಕ್ಲಿಯರ್ ಮಾಡೋದು ಕಷ್ಟ ಸಾಧ್ಯ. ಬಟ್ ಸಾಧ್ಯ. ಕಷ್ಟ ಸಾಧ್ಯ ಅಂದರೆ ಫಾರ್ ಎಕ್ಸಾಂಪಲ್ 1 ವರ್ಷಕ್ಕೆ ಕ್ಲಿಯರ್ ಮಾಡೋರು 5 ವರ್ಷ ತೊಗೊಳ್ತೀರ ಅಷ್ಟೇ. ಓಕೆ, ಸೊ ಇಫ್ ಯು ನೀಡ್ ದಿಸ್ ಟೈಪ್ ಆಫ್ ಗೈಡೆನ್ಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ 9620131843. ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿಬಿಡಿ HYTಗೆ ಹೇಗೆ ಜಾಯ್ನ್ ಆಗಬೇಕು, ಈ ನಂಬರ್ಗೆ ಕಾಲ್ ಮಾಡಿ. ಓಕೆ, ಎಸ್, ಮುಂದೆ ಹೋಗೋಣ. ರಾಜ್ಯಗಳ GDP ಅಳೆಯಲು ಏಕರೂಪ ಮಾರ್ಗಸೂಚಿ ಬಿಡುಗಡೆ, ಹೊಸ ಮೂಲ ವರ್ಷ 22-23. ಮೋಸ್ಟ್ ಇಂಪಾರ್ಟೆಂಟ್ ಸರ್. ಬೇಸಿಕ್ ಇಯರು ನಾವೇನು ಮಾಡಿದ್ವಿ, 2012-13 ಇದ್ದಿರ್ತಕ್ಕಂಥದ್ದು 2022-23 ತಂದ್ವಿ. ಸೊ ಏನಕ್ಕೆ ಅಂತಂದರೆ ಬದಲಾವಣೆಯಾದಂತಹ ಆರ್ಥಿಕ ಪರಿಸ್ಥಿತಿಗಳನ್ನು ನಾವು ನಮ್ಮ ಎಕಾನಮಿಯಲ್ಲಿ ತರಬೇಕನ್ನೋ ಉದ್ದೇಶದಿಂದ ಇದನ್ನು ತಂದ್ವಿ. ತದನಂತರದಲ್ಲಿ ಇದು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟಪ್ಪ. ಓಕೆ, ಚಿನ್ನ ಉತ್ಪಾದನೆಯಲ್ಲಿ ಚೀನಾ ಅಗ್ರಸ್ಥಾನ ಬರ್ಕೊಳ್ಳಿ. ಇದೊಂದು ಕಾಳಿ ಹುಲಿ ರಕ್ಷಿತ ಪ್ರದೇಶ ಪರಿಸರ ಸೂಕ್ಷ್ಮ ವಲಯ ಅಧಿಸೂಚನೆ. ಓಕೆ ನೋಡಿ, ಹುಲಿ ಸಂರಕ್ಷಿತ ಪ್ರದೇಶಗಳು ಮೊನ್ನೆ ಬಂತು UPSC ಪ್ರಿಲಿಮ್ಸಲ್ಲಿ. ಹುಲಿ ಸಂರಕ್ಷಿತ ಪ್ರದೇಶಗಳು ಆಲ್ವೇಸ್ ಹೈ ಯೀಲ್ಡಿಂಗ್ ಟಾಪಿಕ್. ಸ್ಟ್ರೈಪ್ಸ್ ಅಂತ ಒಂದು ಕ್ವಶನ್ ಬಂತು 2016-17 ಸಂದರ್ಭದಲ್ಲಿ. ಸ್ಟ್ರೈಪ್ಸ್ ಅಂತ ನೀವೇನು ಅಂದ್ಕೊತೀರಾ? ಇಲ್ಲ, ಅದು ಕರೆಂಟ್ ಅಫೇರ್ಸಲ್ಲಿತ್ತು. ಇರುತ್ತೆ, ಆದರೆ ಹುಲಿ ಸಂರಕ್ಷಿತ ಪ್ರದೇಶ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಯಾವ ಕಾಯ್ದೆಯ ಅಡಿಯಲ್ಲಿ ಅದನ್ನು ಸ್ಥಾಪನೆ ಮಾಡಲಾಗಿದೆ, ಅದರ ಅಧ್ಯಕ್ಷರು ಯಾರಿರ್ತಾರೆ, ಆನ್ಸರ್ ಮಾಡಿ. ಓಕೆ ನೋಡಿ, ಪರಿಸರ ಸೂಕ್ಷ್ಮ ವಲಯ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ಇದರಲ್ಲಿ 3 ವಲಯಗಳು ಕಂಡು ಬರ್ತವೆ: ರೆಗ್ಯುಲೇಟೆಡ್ಡು, ಪ್ರೊಹಿಬಿಟೆಡ್ಡು, ತದನಂತರದಲ್ಲಿ ಪ್ರಮೋಟೆಡ್ ಅಂತೇಳಿ. ಇದು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ತದನಂತರದಲ್ಲಿ ಮಾನವ ಬಾಹ್ಯಾಕಾಶ ಕಾರ್ಯಕ್ರಮದ ಸ್ಮರಣಾರ್ಥ ಅಂಚೆ ಚೀಟಿ ಬಿಡುಗಡೆ, ನಯ್ಯಾತ ಎಕ್ಸಾಮ್ಕು. ಸ್ವಸ್ಥ ನಾರಿ ಮಿಷನ್ ಅಡಿ ರಾಜ್ಯದ ಬಾಲಕಿಯರ ಗರ್ಭಕಂಠ ಕ್ಯಾನ್ಸರ್ ತಡೆಗೆ ಲಸಿಕೆ, ಓದ್ಕೊಳ್ಳಿ. HPV ರಾಜ್ಯಾದ್ಯಂತ 365 ವಿಮಾ ಗ್ರಾಮಗಳ ಘೋಷಣೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ. ನೋ, ಬಟ್ ಧರ್ಮಸ್ಥಳದಲ್ಲಿ ಹರಿತಕ್ಕಂತಹ ನೇತ್ರಾವತಿ ನದಿ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ಬೆಂಗಳೂರಿನ ಜಲಮಂಡಳಿಯಿಂದ ಚರಂಡಿ ನೀರಿನಿಂದ ಗ್ಯಾಸ್ ಉತ್ಪತ್ತಿ ಮಾಡುವ ದೇಶದ ಅತಿ ದೊಡ್ಡ ಯೋಜನೆ, ಒನ್ ಲೈನರ್. ಬಟ್ ನನಗೆ ಇಲ್ಲಿ ಹೇಗೆ ಗ್ಯಾಸ್, ನಾನು ಕೋಲ್ ಗ್ಯಾಸಿಫಿಕೇಷನ್ HYT ಹೈ ಯೀಲ್ಡಿಂಗ್ ಟಾಪಿಕ್ ಅದು. ಓಕೆ, ಸೊ ಇಲ್ಲಿ ಕಾಂಪ್ರೆಸ್ಡ್ ಬಯೋಗ್ಯಾಸ್ನ ಹೇಗೆ ನಾವು ಉತ್ಪಾದನೆ ಮಾಡ್ತೀವಿ ಅದು ಎಕ್ಸಾಮ್ಸಿಗೆ ಬರುತ್ತೆ. ಸುಸ್ಥಿರ ವಿದ್ಯುತ್ ಉತ್ಪಾದನೆಯಲ್ಲಿ ಕರ್ನಾಟಕ ದೇಶದಲ್ಲಿಯೇ ಮೊದಲ ಸ್ಥಾನ. ಎಸ್, ಸೊ ರಿನ್ಯೂವಬಲ್ ಎನರ್ಜಿ, ಕರ್ನಾಟಕ ಪ್ಲೇಸ್ಡ್ ಫಸ್ಟ್ ಇನ್ ದಿ ಕಂಟ್ರಿ ಫಾರ್ ಹೈಯೆಸ್ಟ್ ವಿಂಡ್ ಪವರ್ ಕೆಪಾಸಿಟಿ. ಸೊ ಇದು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ತದನಂತರದಲ್ಲಿ ಬ್ಯಾಲೆಟ್ ಪೇಪರ್ ಬಳಸಿ ಸ್ಥಳೀಯ ಚುನಾವಣೆ ನಡೆಸುವ ಮಸೂದೆಗೆ ರಾಜ್ಯಪಾಲರ ಅಂಕಿತ. ಇದರಷ್ಟು ವೇಸ್ಟ್ ಯೋಜನೆ ಇನ್ನೊಂದಿಲ್ಲ ಅಂತ ಹೇಳಿದೆ. ಈಗ ಕರ್ನಾಟಕ ಸರ್ಕಾರ ಏನು ಮಾಡುತ್ತಂತಂದರೆ ಗ್ರಾಮ ಪಂಚಾಯತಿ ಮುನ್ಸಿಪಾಲ್ಟಿ ಚುನಾವಣೆಗಳಿಗೆ ನಾವೇನು ಮಾಡ್ತೀವಿ, EVM ಬೇಡ, ಬ್ಯಾಲೆಟ್ ಪೇಪರ್ಗೆ ಹೋಗ್ಬೇಕಂತ. ಯಾಕೆ? ಕಾಂಗ್ರೆಸ್ ಅವರು, ರಾಹುಲ್ ಗಾಂಧಿ, ಐ ಡೋಂಟ್ ವಾಂಟ್ ಟು ಮೇಕ್ ಎ ಪೊಲಿಟಿಕಲ್ ಸ್ಟೇಟ್ಮೆಂಟ್. ನಾನು ಹೇಳಿರ್ತಕ್ಕಂಥದ್ದು, ಕಾಂಗ್ರೆಸ್ ಅವರು ಹೆಂಗಿದೆ ಅಂತಂದರೆ BJP ಗೆದ್ರೆ EVM ಪ್ರಾಬ್ಲಮ್ ಅಂತಾರೆ, ಕಾಂಗ್ರೆಸ್ ಗೆದ್ರಿಗಿನ ಜನಾದೇಶ ಅಂತ ಅಂತಾರೆ. ದಿಸ್ ಈಸ್ ರಾಂಗ್. ನಂದು ಒಂದೇ ಪಕ್ಷ. ನಂದು ಯಾವ ಪಕ್ಷ? KPSC ಪಕ್ಷ, UPSC ಪಕ್ಷ, KAದವ್ರ ಪಕ್ಷ. ಆ ಪಕ್ಷ ಬಿಟ್ಟರೆ ಬೇರೆ ಯಾವ ಪಕ್ಷ ನನಗಿಲ್ಲ. ಓಕೆ, ನನಗೆ ಅವ್ರಿಗೆ ಏನು ಬೇಕಿದ್ದು ಸುಮ್ಮನೆ ಇದು ಸುಮ್ಮನೆ ಜನರಲ್ ಡಿಸ್ಕಸ್ ಮಾಡ್ತೀನಿ, ಎಕ್ಸಾಮ್ಸಿಗೆ ಬರಲ್ಲ.
ಅಲ್ಲ ರೀ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹ್ಯಾಸ್ ಟೋಲ್ಡ್ ವೆರಿ ಕ್ಲಿಯರ್ಲಿ ಆ್ಯಂಡ್ ಚಾಲೆಂಜ್ ಎವ್ರಿವನ್, ಯಾರಾದರೂ ಬಂದು ಪ್ರೂವ್ ಮಾಡಿ ಅದರಲ್ಲಿ ಹ್ಯಾಕಿಂಗ್ ಆಗಿದೆ ಅಂತ ಪ್ರೂವ್ ಮಾಡಿ ಅಂತೇಳಿ ಕೇಳಿದರೆ ನೋ ಬಡಿ ಈಸ್ ಪ್ರೂವಿಂಗ್, ಎವ್ರಿವನ್ ಈಸ್ ಕ್ಲೇಮಿಂಗ್. ಸುಮ್ಮನೆ ಇದಪ್ಪ ಹ್ಯಾಕ್ ಮಾಡೋಕ್ಕಾಗುತ್ತೆ. ಹಿಂದಕ್ಕೆ ಹೋಗ್ತಾ ಇದ್ದಾರೆ, 1990ರ ದಶಕಕ್ಕೆ ಹೋಗ್ತಾ ಇದ್ದೀರಾ. ಈಗ ChatGPT ಜೆಮಿನಿ ಬಂದ ಕಾಲದಲ್ಲಿ ನೀವಿನ್ನ ಯಾವುದೋ ಅನಲಾಗ್ ಫೋನ್ಗೆ ಹೋಗ್ತಾ ಇದ್ದೀರಾ. ಸೊ ಇದು ಎಕ್ಸಾಮ್ಸಿಗೆ ಬರಲ್ಲ, ಜಸ್ಟ್ ನಿಮ್ಮ ಗಮನಕ್ಕೆ ಇರಲಿ ಅಂತ. ಕಾರ್ಪೊರೇಟ್ ಕಮ್ಯೂಟ್ ನಡ್ಜ್ ಕಾರ್ಯಕ್ರಮಕ್ಕೆ ಚಾಲನೆ ಬೇಡ. ಪ್ರಾಡಾ ಸಂಸ್ಥೆಯಿಂದ ಕೊಲ್ಲಾಪುರಿ ಚಪ್ಪಲಿ ಬಿಡುಗಡೆ. ಕೊಲ್ಲಾಪುರ ಚಪ್ಪಲಿ GI ಟ್ಯಾಗು, ಪ್ರಾಡಾ ಕಂಪನಿ ಬರಲ್ಲ. ಕರ್ನಾಟಕ ರಾಜ್ಯದಲ್ಲಿ ಮತ್ತೊಂದು ಅಣುಸ್ಥಾವರಕ್ಕೆ 5 ಕಡೆ ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಫೈನಲ್ ಆದಾಗ ಓದೋಣ, ಈಗ ಬೇಡ. ಓಕೆ. ಜಯನಗರದ ಶಿಂಷಾ ಭವನದಲ್ಲಿ ಸ್ಕಾಡಾ ಕೇಂದ್ರ ಉದ್ಘಾಟನೆಗೆ ಸಿದ್ಧ. ಎಕ್ಸಾಮ್ಸ್ಗೆ ಬರಲ್ಲ. ಸ್ಟಾರ್ಟಪ್ ಎಕೋಸಿಸ್ಟಮ್ನಲ್ಲಿ ಬೆಂಗಳೂರು ಪ್ರಥಮ ಸ್ಥಾನ. ಬೆಂಗಳೂರು ಒನ್ ಲೈನರ್. ವನ್ಯಜೀವಿ ದಾಳಿ ತಡೆಗೆ ಈ ಗಸ್ತು ಬಳಕೆ. ಬರಲ್ಲ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2ನಲ್ಲಿ ಬೆಂಗಳೂರಿನ ಆತ್ಮ ಹೆಸರಿನ ಕಲಾಕೃತಿ ಸ್ಥಾಪನೆ. ಒನ್ ಲೈನರ್ ಸಾಕಷ್ಟೇ, ಮುಂದಕ್ಕೆ ಓದಬೇಡಿ. ಅದನ್ನು ಯಾರು ಸ್ಥಾಪನೆ ಮಾಡಿದ್ರು, ಲೋಕಾರ್ಪಣೆ ಮಾಡಿದವರು ಯಾರು, ಕಲಾರ್ಪಣೆ ಮಾಡಿದವರು ಯಾರು, ಇವೆಲ್ಲ ಬರಲ್ಲ. ಪ್ಯಾನ್ IIT ಬೆಂಗಳೂರು ಶೃಂಗಸಭೆ 2026 ಮೇ 16ಕ್ಕೆ. ಇದು ಸಹ ಓಕೆ, ನನ್ನಾಣೆ ಮತ್ತು ನಿಮ್ಮಾಣೆ ಎಕ್ಸಾಮ್ಸ್ಗೆ ಬರಲ್ಲ. 2026ರ ವಿಶ್ವ ಕ್ವಾಂಟಮ್ ದಿನಾಚರಣೆ ಬೆಂಗಳೂರಿನಲ್ಲಿ ಆಚರಣೆ. ಸರ್, ಕ್ವಾಂಟಮ್ ಟೆಕ್ನಾಲಜಿ, ಕ್ಯೂಬಿಟ್ಸ್, ಸೂಪರ್ ಇಂಪೋಸಿಷನ್, ಎಂಟ್ಯಾಂಗಲ್ಮೆಂಟ್, ಕ್ವಾಂಟಮ್ ಕಂಪ್ಯೂಟರ್ಸ್ ರಿಲೇಟೆಡ್ ಏನೇ ಸಂಶೋಧನೆ ಬಂದರೂ ಸಹ ಕ್ವಾಂಟಮ್ ಈಸ್ ಎ HYT. ಕ್ವಾಂಟಮ್ ಈಸ್ ಎ ಬಜ್ ವರ್ಡ್. ನೀವು ಭಾರತ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಏನು ಡೆವಲಪ್ಮೆಂಟ್ ಆಯ್ತು ಅಂತೇಳಿ ಕೇಳಿದರೆ, ನೀವು 1975ರ ಆರ್ಯಭಟ ಉಪಗ್ರಹ ಉಡಾವಣೆ ಮಾಡ್ತಂತೇಳಿ ತಾತನ ಕಾಲದ್ದೆಲ್ಲ ಬರೀರಿ UP ಬರೀರಿ. ಕ್ವಾಂಟಮ್ ಸಿಟಿ, ಕ್ವಾಂಟಮ್ ಕಂಪ್ಯೂಟಿಕ್ಸ್, ಸೂಪರ್ ಕಂಪ್ಯೂಟರ್ಸ್, ಬ್ರಹ್ಮೋಸ್, ಏರ್ ಡಿಫೆನ್ಸ್ ಸಿಸ್ಟಮ್ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ಸುದರ್ಶನ ಚಕ್ರ. ಓಕೆ. ಸೊ S-400, S-500 ಓಕೆ, ಎಕ್ಸಾಮ್ಸ್ಗೆ HYT. ಸೊ ಇಸ್ರೇಲ್ನ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಯಾವುದು, ಅಮೇರಿಕದ ಏರ್ ಡಿಫೆನ್ಸ್ ಸಿಸ್ಟಮ್ ಯಾವುದು, ಎಕ್ಸಾಮ್ಸ್ಗೆ ಕೇಳ್ತವ್ರೆ. ನಂತರದಲ್ಲಿ TCS ವರ್ಲ್ಡ್ 10K ಬೆಂಗಳೂರು ಮ್ಯಾರಥಾನ್ 2026 ಭಾಳ ರೇರ್ ಕೇಳ್ತಕ್ಕಂಥದ್ದು. ಸೊ ಯಾರು ವಿನ್ ಆದರು, ಪುರುಷ ಮಹಿಳೆ ಸಾಕಷ್ಟೇ, ಒಬ್ಬರೇ, ಸೆಕೆಂಡು ಥರ್ಡು ಕೇಳಲ್ಲ. ದೆಹಲಿಯಲ್ಲಿ ಬ್ರಿಡ್ಜ್ ಟು ಬೆಂಗಳೂರು ಕಾರ್ಯಕ್ರಮ ಬೇಡ. ಬೆಂಗಳೂರು ನಗರದ ಹಲವೆಡೆ ಬಸವಣ್ಣ ಜೈವಿಕ ಉದ್ಯಾನವನ. ಒನ್ ಲೈನರ್. ಬೆಂಗಳೂರಿನಲ್ಲಿ ತಾಪಮಾನ ವೈಪರೀತ್ಯ, ಅದರ ಪರಿಣಾಮ ಕುರಿತು ವಿಚಾರಗೋಷ್ಠಿ. ತಾಪಮಾನ ಮತ್ತು ಹವಾಮಾನ ವೈಪರೀತ್ಯ, ಈ ವಿಚಾರಗೋಷ್ಠಿಯಲ್ಲಿ ಏನು ಹೇಳ್ತಾರೆ? ಹಿಮ ಕರಗುತ್ತಿದೆ, ಸಮುದ್ರ ಮಟ್ಟ ಏರುತ್ತಿದೆ, ಅರಣ್ಯ ನಾಶವಾಗುತ್ತಿದೆ. ಇವೇ ಕತೆ, ಕವನ, ಪುರಾಣ, ಪ್ರವಚನ. ನಾನು ಅದ್ರ ಬಗ್ಗೆ ಟೀಕೆ ಮಾಡ್ತೇನೆ. ಇದು ಎಕ್ಸಾಮ್ ಆ್ಯಂಗಲಿಂದ ಅವ್ರು ಮಾಡಿರ್ತಕ್ಕಂಥ ಉದ್ದೇಶ ಚೆನ್ನಾಗಿದೆ. ಬಟ್ ನಾನು ನಿಮ್ಗೆ ಬರ್ಡನ್ ಕಡಿಮೆ ಮಾಡಬೇಕಲ್ಲಪ್ಪ, ಬರ್ಡನ್ ಕಡಿಮೆ ಮಾಡಬೇಕಂದ್ರೆ ಇವೆಲ್ಲ ನಾರ್ಮಲ್ಲಾಗಿ. ಈಗ IPCC ವರದಿ ಬಿಡುಗಡೆ, ಏನು ಬಿಡುಗಡೆ ಮಾಡಿರ್ತಾರೆ ವರದಿ ಇಲ್ಲ, ಅದೇ ಕತೆ ಕವನಗಳಿರ್ತವೆ. ನಾನು ಆಗ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ, ಆಗುತ್ತೋ ವರದಿಯ ಅದ್ರದ್ದು ಎಷ್ಟು ಅಟೆಂಡೆನ್ಸ್, ದಟ್ಸ್ ನಾಟ್ ಇಂಪಾರ್ಟೆಂಟ್. ನಾನು ಹೇಳಿದ್ರೆ ಅಪ್ರೋಚ್ ಹೇಳ್ಕೊಡ್ತಾ ಇದ್ದೀನಿ. ಇದೆಲ್ಲ ಒಂದೇ ಕತೆಗಳಿರ್ತವೆ, ಒಂದೇ ಮಾದರಿಯ ವರದಿಗಳಿರ್ತವೆ. ಸೊ ಡೋಂಟ್ ಬಾದರ್ ಅಬೌಟ್ ದೋಸ್ ಥಿಂಗ್ಸ್. ಬೆಂಗಳೂರು ಹವಾಮಾನ ಶೃಂಗಸಭೆ, ಕ್ಲೈಮೇಟ್ ಸಮಿಟಲ್ಲಿ ಏನು ಮಾಡ್ತಾರೆ ಇವರು? ಇದೇ ಕತೆ ಕವನ. ಲೋಕಾಯುಕ್ತ ಸಂಸ್ಥೆಗೆ 40ರ ಸಂಭ್ರಮ ಬೇಡ. ಕೇಂದ್ರ ನಗರ ಪಾಲಿಕೆ ವತಿಯಿಂದ ಶ್ವಾನ ದತ್ತು ಮೋತಿ ಕಾರ್ಯಕ್ರಮ ನೋ. ಗುರು ಭೈರವಕ್ಯ ಮಂದಿರ ಪ್ರಧಾನಿ ಮೋದಿಯಿಂದ ಉದ್ಘಾಟನೆ. ಸೊ ಭೈರವಕ್ಯ ಮಹಾಸ್ವಾಮಿಗಳಿಗೆ ವಂದನೆ ಸಲ್ಲಿಸೋಣ. ಅತ್ಯಂತ ಶಿಕ್ಷಣವನ್ನು, ತದನಂತರದಲ್ಲಿ ಅನೇಕ ಆಸ್ಪತ್ರೆಗಳನ್ನು ಓಪನ್ ಮಾಡಿದ್ದಾರೆ. ಗೌರವ ಭಾವ ನಮ್ಮಲ್ಲಿದೆ. ಬಟ್ ಇದು ಎಕ್ಸಾಮ್ಸ್ಗೆ ಬರಲ್ಲ. ಓಕೆ. ಕ್ರೀಡಾ ಸಾಧಕರಿಗೆ ಉದ್ಯೋಗದಲ್ಲಿ 2% ಮೀಸಲಾತಿ. ಒನ್ ಲೈನರ್. ISO ಮಾನ್ಯತೆ ಪಡೆದ ದೇಶದ ಪ್ರಥಮ ಜಲಮಂಡಳಿ. ಇವ ನಮ್ಮವ ಕಾಯ್ದೆ ಅಧಿಕೃತ ಜಾರಿ. ಒನ್ ಲೈನರ್.
ಅದು ಓದ್ಕೊಳ್ಳಿ, ಕಾಯ್ದೆ ಇಂಪಾರ್ಟೆಂಟು. ಹತ್ಯೆ ಮರ್ಯಾದೆ ಹತ್ಯೆ ಅಂದರೆ ಕೆಳಜಾತಿಯವ್ರ ಜೊತೆ ಪ್ರೇಮ ವಿವಾಹ ಆಗಂಗಿಲ್ಲ ಅಂತಕ್ಕಂಥದ್ದು. ಓಕೆ, ಸೊ ನಮ್ಮ ಜನ ಓಕೆ ಏನು ಮಾಡ್ತಾರಪ್ಪ ಅಂತಂದರೆ ಈ ಅನುರಾಗ ಪ್ರೇಮ ವಿವಾಹಗಳನ್ನು ಕತೆ ಕವನಗಳಲ್ಲಿ ಸಿನಿಮಾಗಳಲ್ಲಿ ಆನಂದಿಸ್ತಾರೆ, ಬಟ್ ಅವರ ಮನೆಯಲ್ಲಾದರೆ ಅದನ್ನು ಒಪ್ಪಲ್ಲ. ಓಕೆ, ಬೆಂಗಳೂರಿನಲ್ಲಿ ಪ್ರಥಮ ಡಬಲ್ ಡೆಕ್ಕರ್ಗೆ ಚಾಲನೆ ಬೇಡ. ಸರ್ಕಾರಿ ಶಾಲೆಗಳ ದಾಖಲಾತಿ ಹೆಚ್ಚಳಕ್ಕೆ ಶಾಲಾ ಚಲೋ ಕಾರ್ಯಕ್ರಮ ರೇರು. ಕಲಬುರಗಿಯ ಚಿತ್ತಾಪುರ ಜಿಲ್ಲೆಯ ಆಲೂರು ಅರಣ್ಯ ಸಂರಕ್ಷಣಾ ಮೀಸಲು ಪ್ರದೇಶ ಸ್ಥಾನಮಾನ. ಓಕೆ, ರಾಜ್ಯ ಸರ್ಕಾರ ಇದನ್ನು ಘೋಷಿಸುತ್ತೆ. ಓಕೆ, 1972ರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿಯಲ್ಲಿ ಇದನ್ನು ನಾವು ಮಾಡಿದ್ದೀವಿ. ರಾಜ್ಯ ಶಿಕ್ಷಣ ನೀತಿ ಜಾರಿಗೆ ಸಂಪುಟ ಉಪಸಮಿತಿ ರಚನೆ ಬರಲ್ಲ. ಸರ್ಕಾರಿ ಶಾಲೆಗಳಲ್ಲಿ ಎಐ ಟ್ಯೂಟರ್ ಬರಲ್ಲ. ಬನ್ನೇರುಘಟ್ಟದಲ್ಲಿ 144 ಕೋಟಿ ರು ವೆಚ್ಚದಲ್ಲಿ ಬೃಹತ್ ಅಕ್ವೇರಿಯಂ ಬರಲ್ಲ. ಬಟ್ ಬನ್ನೇರುಘಟ್ಟಕ್ಕೆ ಚೀತಾಗಳು ಎಂಟ್ರ್ ಆಗ್ತಿದೆ, ಅದು ಎಕ್ಸಾಮ್ಸ್ಗೆ HYT. ಬಾಹ್ಯಾಕಾಶ ಶ್ರೇಷ್ಠತಾ ಕೇಂದ್ರ ಬೆಂಗಳೂರಿನಲ್ಲಿ ಅನಾವರಣ ಬರಲ್ಲ. ಬೆಂಗಳೂರು, ಮೈಸೂರು, ಮಂಗಳೂರಿನಲ್ಲಿ ಡೇಟಾ ಪಾರ್ಕ್ ಸ್ಥಾಪನೆಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಎಸ್ಟಾಬ್ಲಿಷ್ಮೆಂಟ್ ಆದ್ಮೇಲೆ ನೋಡೋಣಪ್ಪ. ಓಕೆ, ಬೆಂಗಳೂರಿನಿಂದ ಚೆನ್ನೈ ಹೈದರಾಬಾದಿಗೆ ಹೈಸ್ಪೀಡ್ ರೈಲು ಸಂಪುಟ ಅನುಮತಿ ಆದಾಗ ನೋಡೋಣ. ಓಕೆ, ಮೃಗಾಲಯ ಮತ್ತು ಜೈವಿಕ ಉದ್ಯಾನವನದಲ್ಲಿ ತಲೀನ ಕೊಠಡಿ ನಿರ್ಮಾಣಕ್ಕೆ ಒಪ್ಪಿಗೆ. ತಲೀನ ಅಂತಂದರೆ ಬ್ರೀಡಿಂಗ್ ರೂಮ್. ಓಕೆ, ವೆರಿ ಅನ್ಲೈಕ್ಲಿ ಟು ಕಮ್. ಸೈಬರ್ ಕ್ರೈಮ್ ಬೆಂಗಳೂರು ದೇಶದಲ್ಲಿಯೇ ಮೊದಲ ಸ್ಥಾನ. ಕರ್ನಾಟಕ ಸರ್ಕಾರ ಇದನ್ನು ಕೇಳ್ತಂತೀರ? ಇತ್ತೀಚೆಗೆ ಯಾವ ನಗರ ಸೈಬರ್ ಕ್ರೈಮ್ನಲ್ಲಿ ಹೈಯೆಸ್ಟ್ ಇದೆ ಅಂತ ಕೇಳಿದರೆ ಇದು ಖ್ಯಾತಿ ಅಲ್ಲ, ಕುಖ್ಯಾತಿ ಇರ್ತಕ್ಕಂತಹ ಅಂಶಗಳು ಎಕ್ಸಾಮ್ಸಿಗೆ ಬರಲ್ಲ. ಬರ್ಕೊಳ್ಳಿ ನಿಮ್ಮ ನೋಟ್ಸಲ್ಲಿ. ದಾವೂದ್ ಇಬ್ರಾಹಿಂ ಯಾವುದಕ್ಕೆ ಫೇಮಸ್ ಕೇಳ್ತಾರೆ? ಅದನ್ನು ಕೇಳಲ್ಲ ರೀ. ಕುಖ್ಯಾತಿಗಳನ್ನು ಕೇಳಲ್ಲ, ಖ್ಯಾತಿಗಳನ್ನು ಕೇಳ್ತಾರೆ. ಸೊ ಇದ್ರ ಯಾವಾಗ ನಿಮ್ಗೆ ಇದು ನೋಡಿ, ಸೈಬರ್ ಕ್ರೈಮ್ ಬೆಂಗಳೂರು ದೇಶದಲ್ಲೇ ಮೊದಲ ಸ್ಥಾನ. ಇದು ಖ್ಯಾತಿ ಅಲ್ಲ. ಸೊ ಕುಖ್ಯಾತಿಗಳು ಎಕ್ಸಾಮ್ಸ್ಗೆ ಬರಲ್ಲ. ಮುಂಬೈ ದಾಳಿಯಲ್ಲಿ ಜೀವಂತವಾಗಿ ಸೆರೆಸಿಕ್ಕ ಉಗ್ರನ ಹೆಸರೇನು? ಅಜ್ಮಲ್ ಕಸಬ್. ಎಕ್ಸಾಮ್ಸಿಗೆ ಬರುತ್ತೆ? ಬರಲ್ಲ. ನೆಕ್ಸ್ಟ್ ನೀಲಗಿರಿ ತಹರ್. ನೀಲಗಿರಿ ತಹರ್ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ಸಿಕ್ಕಿಂ ರಾಜ್ಯ ಸ್ಥಾನಮಾನದ 50ನೇ ವರ್ಷಾಚರಣೆ. 371F. ಸಿಕ್ಕಿಮಲ್ಲಿ ಕಾಂಚನಜುಂಗ ಒಂದು ಪರ್ವತ ಇದೆ ಮತ್ತು ಉದ್ಯಾನವನ ಇದೆ. ಅದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ಕರೆಂಟ್ ಅಫೇರ್ಸ್ ಓದ್ಕೊಳ್ರಿ. ನೀವು ಕರೆಂಟ್ ಅಫೇರ್ಸ್ ಓದಪ್ಪ, ಇಲ್ಲಿ ಓದು ರಜಾ. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಿಗೆ ಇತ್ತೀಚೆಗೆ ಸೇರ್ಪಡೆಯಾದ ಭಾರತದ ಸ್ಥಳಗಳು, ವಿಶ್ವದ ಸ್ಥಳಗಳು, ತದನಂತರದಲ್ಲಿ ಅವುಗಳ ಪ್ರಾಮುಖ್ಯತೆ, ಐತಿಹಾಸಿಕನೋ ಜೈವಿಕನೋ ನೋಡ್ಕೊಳ್ಳಿ. ಓಕೆ, ಏನಕ್ಕೆ ಅಂದರೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಮೇಲೆ 3 ಕ್ವಶನ್ನು UPSC ಪ್ರಿಲಿಮ್ಸ್ 2026 ಬಂದಿದೆ. ಯಾಕೆ ಬೇರೆಯವ್ರು ಕೇಳಲ್ಲ ರೀ. ಇದು ಕರೆಂಟ್ ಅಫೇರ್ಸ್ ಅಂದರೆ ಇದನ್ನು ಓದು. ನೀನು ಇದನ್ನು ಬಿಟ್ಟು ನಿನಗೇನು ಬೇಕು ಅದನ್ನು ಓದಿದರೆ ಪ್ರಾಬ್ಲಮ್ ಆಗುತ್ತೆ. ಸಮುದ್ರದಲ್ಲಿ ವಿಶ್ವ ದಾಖಲೆ ತ್ರಿವರ್ಣ ಧ್ವಜ ಅನಾವರಣ 1 ಲೈನ್. ದೇಶದ ಮೊದಲ ಖಾಸಗಿ ಚಿನ್ನದ ಗಣಿ 1 ಲೈನ್. ಓಕೆ, ಇಂದೋರ್ನಲ್ಲಿ ಬ್ರಿಕ್ಸ್ ಕೃಷಿ ಸಚಿವರ ಸಭೆ ಬೇಡ. ಸಾಗರ ಪ್ರಾದೇಶಿಕ ಯೋಜನೆ ಪ್ರಾರಂಭಿಸಿದ ದೇಶದ ಮೊದಲ ರಾಜ್ಯ ಒಡಿಶಾ. ಓದ್ಕೊಳ್ಳಿ. ಭಾರತದ ಮೊದಲ ಆನೋಡ್ ಮೆಟೀರಿಯಲ್ ಸ್ಥಾವರ ಬರಲ್ಲ. ಓಕೆ, ವಿಶ್ವದ ಮೊಟ್ಟ ಮೊದಲ ವಂತಾರ ಸಮಗ್ರ ವಿಶ್ವವಿದ್ಯಾಲಯ ಬರಲ್ಲ. ಹುತಾತ್ಮ 76 ಯೋಧರ ಸ್ಮಾರಕ ನಿರ್ಮಾಣ ಬರಲ್ಲ. ಮರಾಠಿ ಕಲಿಸದ ಶಾಲೆಗಳಿಗೆ ಮಾನ್ಯತೆ ರದ್ದು ಮಹಾರಾಷ್ಟ್ರ ಸರ್ಕಾರ. ಕರ್ನಾಟಕದವ್ರು ಯಾಕೆ ಕೇಳ್ತಾರೆ? ಇದನ್ನು ಕೇಳಲ್ಲ. ಮಹಾರಾಷ್ಟ್ರದಲ್ಲಿ ಸಮಗ್ರ ಉಕ್ಕು ಸ್ಥಾವರ ಸ್ಥಾಪನೆ ಬರಲ್ಲ. ಓಕೆ, ವತನ್ ಕೋ ಜಾನೋ ಕಾರ್ಯಕ್ರಮ ಬರಲ್ಲ. ಕೇಂದ್ರಾಡಳಿತ ಪ್ರದೇಶ ಲಡಾಖ್ನಲ್ಲಿ 5 ಹೊಸ ಜಿಲ್ಲೆಗಳ ರಚನೆ ಬರಲ್ಲ. ಉಡುಪಿ ಜಿಲ್ಲೆಯಲ್ಲಿ ವೆಂಡ್ಸೆ ಸರ್ಕಾರಿ ಶಾಲೆಯಲ್ಲಿ ಐರಿಸ್ ಅನ್ನೋ ಎ ಟೀಚರ್ 1 ಲೈನರ್. ಕೊಲ್ಲೂರಿನ ಮೂಕಾಂಬಿಕಾ ವನ್ಯಜೀವಿ ಅಭಯಾರಣ್ಯ, ಅಲ್ಲಿ ಕಂಡು ಬರ್ತಕ್ಕಂತಹ ಸೌಪರ್ಣಿಕ ನದಿ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್. ಪ್ಲೀಸ್ ಟೇಕ್ ಕೇರ್ ಅಬೌಟ್ ದ್ಯಾಟ್. ಅಪರೂಪದ ಟೆರುಂಟಲಾ ಜೇಡಪತ್ತೆ, ಇದು UPSCಯಲ್ಲಿ ಬಂದಿದೆ, ಅದಕ್ಕೆ ಇದು ನೆನ್ಪಿಟ್ಕೊಳ್ಳಿ. ಓಕೆ, ರಂಗಭೂಮಿಯಲ್ಲಿ ಮೊದಲ ಬಾರಿಗೆ AI ರೋಬೋಟ್ ಶ್ರುತಿ ಬರಲ್ಲ. ಅಮಾನಿಕರಿಗೆ KS ನರಸಿಂಹಸ್ವಾಮಿ ಸರೋವರ ನಾಮಕರಣ 1 ಲೈನರ್. ಹಂಪಿಯ ಅಟಲ್ ಬಿಹಾರಿ ವಾಜಪೇಯಿ ಜೈವಿಕ ಉದ್ಯಾನವನದಲ್ಲಿ ಪ್ರಾಣಿಗಳ ಬಾಣಂತನ, ಈ ಬಾಣಂತನ ಹೆರಿಗೆಗಳು ಎಕ್ಸಾಮ್ಸ್ಗೆ ಬರಲ್ಲ. ಹಿಪ್ಪೋ ಫ್ಯಾಮಿಲಿಯಲ್ಲಿ ನೂತನ ಮರಿಜನನ ಬರಲ್ಲ. ನೈಸರ್ಗಿಕ ಸಫಾಯಿ ಕರ್ಮಚಾರಿಗಳಿಂದ ಖ್ಯಾತವಾದ ರಣಹದ್ದುಗಳು. ದಿಸ್ ಈಸ್ ಎ ಹೈ ಯೀಲ್ಡಿಂಗ್ ಟಾಪಿಕ್. ಪ್ಲೀಸ್ ಟೇಕ್ ಕೇರ್. ಓಕೆ,
ಸೊ ಡೈಕ್ಲೋಫಿನಾಕ್ಕಿಂದ ಇವು ಸಾಯ್ತಾ ಇದ್ದಾವೆ. ರಣಹದ್ದುಗಳ ಒಂದು ಕೇಂದ್ರಗಳು ಭಾರತದಲ್ಲಿ ಎಲ್ಲಿದ್ದಾವೆ, ಕರ್ನಾಟಕದಲ್ಲಿ ಎಲ್ಲಿದ್ದಾವೆ? ರಣಹದ್ದುಗಳು HYT 360 ಡಿಗ್ರಿಯಲ್ಲಿ ಹೋಮ್ವರ್ಕ್ ಮಾಡಿ. ಕರ್ನಾಟಕ ವಿವಿ 75ನೇ ಘಟಿಕೋತ್ಸವದಲ್ಲಿ ಗೌರವ ಡಾಕ್ಟರೇಟ್ ಪ್ರದಾನ 1000% ಹೇಳಿದ್ದೀನಿ, ಇದು ಎಕ್ಸಾಮ್ಸ್ಗೆ ಬರಲ್ಲ ಎಂದು ಹೇಳುತ್ತಾ ಇವತ್ತಿನ ಸೆಷನನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರ.